ಸುದ್ದಿವನ್ನ ಸಮಸ್ತ ವೀಕ್ಷಕರಿಗೆ ನಮಸ್ತೆ. ನಾನು ನಿಮ್ಮ ಯೋಗೇಶ್ ಇಂಡೇನಹಳ್ಳಿ. ಸಾಂಸ್ಕೃತಿಕ ನಗರಿಯ ನಾಡದೇವತೆಯಾದಂತಹ ಚಾಮುಂಡಿ ತಾಯಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಇದೀಗ ರೂಫ್ ವೇ ಮಾಡುವಂತಹ ಒಂದು ಕಾರ್ಯಯೋಜನೆ ಹಾಕಲಾಗಿದೆ. ಆದರೆ ಅದೀಗ ಸಾಕಷ್ಟು ಚರ್ಚೆಗೆ ಭಾಸವಾಗ್ತಾ ಇದೆ. ಆದರೆ ರೂಫ್ ವೇ ಮಾಡುವುದರಿಂದ ಒಂದು ಅಭಿವೃದ್ಧಿಯ ಕಾರ್ಯದಿಂದ 10 ಅಡಚಣೆಗಳು ಉಂಟಾಗ್ತವೆ. ಇದು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದರಲ್ಲಿ ಹಲವಾರು ಪರಿಸರವಾದಿಗಳು ಮತ್ತು ಹೋರಾಟಗಾರರು ಸಹ ಅದರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೂ ಸಹ ಅದರ ಕೈಬಿಡುವ ಒಂದು ವ್ಯವಸ್ಥೆ ಕಾಣ್ತಾ ಇಲ್ಲ. ಆದ್ರೆ ಚಾಮುಂಡಿ ಬೆಟ್ಟಕ್ಕೆ ರೂಫ್ ವೇ ಬೇಕಾ ಬೇಡವೇ ಎಂಬ ವಿಚಾರವನ್ನ ಮಾತನಾಡಲು ಇವತ್ತು ನಮ್ಮ ಜೊತೆ ಮೈಸೂರಿನ ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಆದಂತಹ DPK ಪರಮೇಶ್ವರ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಕನ್ನಡದ ಬಂಧುಗಳಿಗೆ ಹೃದಯ ಪರ್ವ ನಮನಗಳು. ನಮಸ್ಕಾರ ಸರ್. ಚಾಮುಂಡಿ ಬೆಟ್ಟಕ್ಕೆ ಒಂದು ರೂಫ್ ವೇನ ಮಾಡ್ತಕ್ಕಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಹಲವಾರು ಪರ ವಿರೋಧಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಮ ಪ್ರಕಾರ ಚಾಮುಂಡಿ ಬೆಟ್ಟಕ್ಕೆ ರೂಫ್ ವೇ ಬೇಕಾ ಬೇಡ? ಖಂಡಿತ ಬೇಡಿ ಸರ್, ರೂಫ್ ವೇ ಬೇಡ ಸರ್. ಅದು ಈಗ ಅಲ್ಲಿನ ಒಂದು ಶಾಸಕರು ಹೇಳ್ತಾರೆ, ಆ ರೂಫ್ ವೇ ಮಾಡೋದ್ರಿಂದ ಒಂದು ಅಲ್ಲಿನ ಜನತೆಗೆ ಒಂದು ಅಭಿವೃದ್ಧಿ ಕೆಲಸ ಸಹ ಆಗುತ್ತೆ, ಮತ್ತೆ ಜನತೆಗೆ ಅದರಿಂದ ಒಂದು ಹೆಲ್ಪ್ ಸಹ ಆಗುತ್ತೆ, ಅಥವಾ ಒಂದು ಏನೋ ಒಂದು ಅಲ್ಲಿಗೆ ಮೇಲಕ್ಕೆ ಹೋಗ್ಲಿಕ್ಕೆ, ಬೆಟ್ಟದ ಮೇಲಕ್ಕೆ ಸಾಗ್ಲಿಕ್ಕಾಗ್ಲಿ ಅಥವಾ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾರೆ. ಅವರು ಜನಗಳಿಗೆ ಸಹಾಯ ಆಗುತ್ತೆ ಅನ್ನೋ ರೀತಿ ನೋಡಿದ್ರೆ ಅದು ಹಿಮಾಲಯ ಪರ್ವತ ಅಲ್ಲ. ಅದೊಂದು 7-8 ಸಾವಿರ ಅಡಿ ಮೇಲೆ ಇಲ್ಲ. ಸಾಧಾರಣವಾಗಿರ್ತಕ್ಕಂಥ ನಮ್ಮ ಚಾಮುಂಡಿ ಬೆಟ್ಟ ಮೈಸೂರು ಹೃದಯ ಭಾಗದಲ್ಲಿ ಇರತಕ್ಕಂಥ ಬೆಟ್ಟವನ್ನು ರೂಫ್ ವೇ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಧಕ್ಕೆ ತರಬೇಡಿ ಸರ್. ಈಗ ಚಾಮುಂಡಿ ಬೆಟ್ಟಕ್ಕೆ ರೂಫ್ ವೇ ಮಾಡಿದ್ದೇ ಆದ್ರೆ ಏನೆಲ್ಲ ತೊಂದರೆಗಳು ಅನುಭವಿಸಬಹುದು? ಈ ಜನತೆ ಇರ್ಬೋದು ಅಥವಾ ಅಲ್ಲಿನ ಪ್ರಾಣಿ ಪಕ್ಷಿಗಳಿರ್ಬೋದು. ನೋಡಿ, ಈಗ ಏನು ಇವರು ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಜನಸೇವಕರು ಅಭಿವೃದ್ಧಿ ಹೆಸರಿನಲ್ಲಿ ರೂಫ್ ವೇ ಮಾಡಕ್ಕೆ ಹೊರಟಿದ್ದಾರೆ. ಈ ರೂಫ್ ವೇ ಮಾಡೋದ್ರಿಂದ ಈಗ ಆಲ್ರೆಡಿ ನೀವೆಲ್ಲ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ, ನಿಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನೋಡಿದಿರಿ. 1-2 ತಿಂಗಳು 3 ತಿಂಗಳಿಂದೆ ನಂದಿಗೆ ಹೋಗೋ ರಸ್ತೆಯಲ್ಲಿ ಭೂ ಕುಸಿತ ಕಂಡಿದೆ. ಯಾಕೆ ಕಂಡಿದೆ? ಭೂ ಕುಸಿತ ಯಾಕಾಯಿತು? ಭೂ ಕುಸಿತ ಯಾಕಾಯಿತು ಅಂದರೆ ಎಲ್ಲೋ ಸಡಿಲ ಕಾಣ್ತಾ ಇದೆ, ಚಾಮುಂಡಿ ಬೆಟ್ಟಕ್ಕೆ ತೊಂದರೆ ಆಗ್ತಾ ಇದೆ. ಇವ್ರು ಏನು ಅಭಿವೃದ್ಧಿ ಹೆಸರಲ್ಲಿ ಈ ಡೈನಾಮಿಟ್ ಕೆಲವು ಉಪಗ್ರಹಗಳನ್ನ ಉಪಯೋಗಿಸ್ತಾರಲ್ಲ, ಅದರಿಂದ ಚಾಮುಂಡಿ ಬೆಟ್ಟಕ್ಕೆ ಹೊಡೆತ ಆಗುತ್ತೆ. ಈಗ ಉದಾಹರಣೆಗೆ ನಾವು ರೂಫ್ ವೇ ಮಾಡ್ತೀವಿ ಅಂದರೆ ಸುಮಾರು ಎಷ್ಟಡಿ ಅಗಲ ತಗೊಂಡೋಗ್ಬೋದು ಮೇಲೆ, ಇಲ್ಲಿಂದ ಕೆಳಗಿಂದ ಮೇಲೆ ತಕ್ಕಂಟ ಅಷ್ಟು ಮರಗಳನ್ನೆಲ್ಲ ತೆರಿತಾರಲ್ಲ ಇವರು. ಸಾವಿರಾರು ಮರಗಳು ತೆರಿತಾರೆ. ಸುಮಾರು 1000 ಕಡೆ ಪಿಲ್ಲರ್ಗಳು ಏಳಿಸ್ತಾರೆ. ಆ ಪಿಲ್ಲರ್ಗಳು ಏಳಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಬಂಡೆಗಳು ಸಿಕ್ಬಿಟ್ರೆ ಏನು ಮಾಡ್ತಾರೆ ಇವರು? ಡೈನಾಮಿಟ್ ಉಪಯೋಗಿಸ್ತಾರೆ. ಆ ಡೈನಾಮಿಟನ್ನು ಉಪಯೋಗಿಸೋಂಥ ಸಂದರ್ಭದಲ್ಲಿ ಸಡಿಲವಾಗುತ್ತೆ ಭೂಮಿ, ಚಾಮುಂಡಿ ಬೆಟ್ಟ ಸಡಿಲವಾಗುತ್ತೆ. ಸಡಿಲವಾದದ್ದು ಈ ಸಂದರ್ಭದಲ್ಲಿ ಗೊತ್ತಾಗಲ್ಲ, ಅಭಿವೃದ್ಧಿ ಮಾಡೋಕೆ ಗೊತ್ತಾಗಲ್ಲ. ಸತತವಾಗಿ ನಿರಂತರವಾಗಿ ಮಳೆ ಬರುತ್ತೆ ನೋಡಿ, ತಿಂಗಳಾನ್ಗಟ್ಲೆ. ಈಗ ಕಳೆದ 2-3 ವರ್ಷದಿಂದ ನೋಡ್ತಾ ಇದ್ದೀವಿ ಯಾವ ರೀತಿ ಮಳೆ ಬಂದರೆ ಅವಾಂತರಗಳು ಯಾವ ರೀತಿ ಸೃಷ್ಟಿ ಆಗ್ತಾ ಇದೆ ಅಂತ. ಆ ಥರ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈಗೇನು ಭೂ ಕುಸಿತ ಆಗಿದೆ, ಇದರ 10 ಪಟ್ಟು ಭೂ ಕುಸಿತ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಂದ್ರೆ ಸರ್, ಈಗ ನೀವ್ ಹೇಳ್ತಾ ಇರೋದು ಈಗ ಇತ್ತೀಚೆಗೆ ಕಂಡಂತಹ ಭೂಕುಸಿತ ಈಗ ಆಲ್ರೆಡಿ ಏನಾಗಿದೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಹೊಸ ಕಾಮಗಾರಿ, ಅದರಿಂದನೇ ಕಾರಣ ಅಂತ ಹೇಳ್ತಿದ್ದಾರೆ. ಈಗ ನೋಡಿ ಸರ್, ಈಗ ಏನು ಅವರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಈ ಮ್ಯಾನ್ಯುವಲ್ ಆಗಿ ಕೆಲಸ ಮಾಡಿದರೆ ಇದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಅಲ್ಲೂ ಸಹ ಡೈನಾಮಿಟ್ ಉಪಯೋಗಿಸಿದ್ದಾರೆ. ಅಲ್ಲಿ ಮೇಲೆ ಏನು ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ರಿ ಇವರು, ಅಲ್ಲೂ ಕೆಲವು ಉಪಗ್ರಹಗಳನ್ನು ಉಪಯೋಗಿಸಿದ್ದಾರೆ. ಅದರಿಂದ ಸಹ ಹೊಡೆತ ಬಿದ್ದಿದೆ. ಅಭಿವೃದ್ಧಿ ಮಾಡಬೇಕು ಅಂದ್ರೆ ಇವರು ಪ್ರಕೃತಿಗೆ ವಿರುದ್ಧವಾಗಿ, ಜನಸಾಮಾನ್ಯರ ವಿರುದ್ಧವಾಗಿ, ಪ್ರಾಣಿ ಪಕ್ಷಿಗಳ ವಿರುದ್ಧವಾಗಿ ಇವರು ಅಭಿವೃದ್ಧಿ ಮಾಡೋಂಗಿಲ್ಲ. ಯಾಕಂದರೆ ನಮ್ಮ ಅಭಿವೃದ್ಧಿ ಅಂತಂದರೆ ಸ್ಥಳೀಯರ ಒಂದು ಮಾರ್ಗದರ್ಶನ ಬೇಕು, ಸ್ಥಳೀಯರ ಅಭಿಪ್ರಾಯಗಳ ಬೇಕು. ಅದರ ಬಗ್ಗೆ ಯಾರು ಜನನಾಯಕರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಾ? ಸ್ಥಳೀಯರ ಮಾರ್ಗದರ್ಶನ ತಗೊಂಡೇನಾರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಈಗ ಒಬ್ಬ ಸಂಸದರು, ಉದಾಹರಣೆಗೆ ಸಂಸದರು ಎಷ್ಟು ಸಾವಿರ ಓಟ್ ಹಾಕಿದ್ದಾರೆ ಅವ್ರಿಗೆ ಜನರು, ಸ್ಥಳೀಯರು. ಅಷ್ಟು ಸಾವಿರ ಜನರಲ್ಲಿ ಶೇಕಡವಾರು ಒಂದು 25% ಅವರು ಜನರ ಮಾಹಿತಿ ಪಡಿಬೇಕಲ್ಲ. ಜನರ ಮಾಹಿತಿ ಇಲ್ಲದೆ ಅವ್ರು ಅಭಿವೃದ್ಧಿ ಹೆಸರು ಹೇಳಿದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ ಇವರು?
ಅಭಿವೃದ್ಧಿ ಮಾಡೋಕ್ಕೆ ಬೇಕಾದಷ್ಟು ವ್ಯವಹಾರ ಇದೆ ಸರ್. ಬೇಕಾದಷ್ಟು ಕಡೆ ಅಭಿವೃದ್ಧಿ ಇಲ್ದೇ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಅಲ್ಲಿ ಮಾಡಬೇಕು ಇವರು ಅಭಿವೃದ್ಧಿನ. ಜನ ಎಲ್ಲಿ ವಾಸ ಮಾಡ್ತಾರೋ, ಈ ಎಮ್ ಎಲ್ ಎಗಳಾಗಿರ್ಬೋದು, ನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ಎಂ ಪಿಗಳಾಗಿರ್ಬೋದು, ಈ ಕ್ಷೇತ್ರದ ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಆ ಕ್ಷೇತ್ರದ ಮತದಾರರು ಏನು ಅವ್ರಿಗೆ ಮತವನ್ನು ನೀಡಿ, ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಿದರೆ ಅವರ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಬೇಕಾಗಿರೋದು ನಮ್ಮ ಜನನಾಯಕರ ಕರ್ತವ್ಯ. ಅದು ನಡೀತಾ ಇದೆಯಾ ಕೇಳಿ, ಯಾರನ್ನಾದ್ರೂ ಕೇಳಿ. ಅವರು ಜನರ ಅಪೇಕ್ಷೆ ಮೇರೆಗೆ, ಜನರ ಒತ್ತಾಯದ ಮೇರೆಗೆ ಮಾಡೋವಂಥ ಅಭಿವೃದ್ಧಿ ಕೆಲಸಗಳಾದರೆ ನಾವು ಸಹ ಶಿರ್ಷಾಂಗ ನಮಸ್ಕಾರಗಳು ಮಾಡೋದ್ರ ಮುಖಾಂತರ ನಾವು ಸ್ವಾಗತಿಸ್ತೇವೆ. ಹಾಗಿದ್ರೆ ಈ ಒಂದು ರೂಫ್ ವೇ ಮಾಡೋದ್ರಿಂದ ಸಾಕಷ್ಟು ಪ್ರಾಣಿಗಳಿಗೆ ಹಾನಿ ಆಗ್ಬೋದು, ಅಥವಾ ಒಂದು ಶಬ್ದ ಮಾಲಿನ್ಯ ಸಹ ಆಗ್ಬೋದು ಅಂತ ಒಂದು ಅಭಿಪ್ರಾಯಗಳು ಬಂದಾಗ ಆ ಶಾಸಕರು ಏನ್ ಹೇಳ್ತಾರೆ, ನಾವು ಶಬ್ದ ಮಾಲಿನ್ಯ ಮಾಡೋಲ್ಲ, ಆ ಶಬ್ದ ಮಾಲಿನ್ಯ ಇಲ್ಲೇ ತರ ನಾವು ರೂಫ್ವೇನ ಮಾಡ್ತೇವೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಇದು ಹೇಳ್ತೀರ ನೀವು ಅಲ್ವಾ, ಶಬ್ದ ಮಾಲಿನ್ಯ ಮಾಡದೇನೆ ನಾವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ. ಕೆಲವು ಕಡೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದಾರಲ್ಲ, ಅಲ್ಲೂ ಸಹ ಕಾನೂನು ಒಳಗಡೆ ನೀವು ವ್ಯಾಪ್ತಿ ಒಳಗಡೆ ಪರ್ಮಿಷನ್ ತಗೊಂಡಿರ್ತಾರೆ. ಈಗ ಹಂಗಾರೆ ಗುಂಡ್ಲುಪೇಟೆಲಿ ಯಾಕಾಯ್ತು ಅಭಿವೃದ್ಧಿ? ನೀವು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದ ಹಾಗೆ ಆ ಸುತ್ತಮುತ್ತ ಹಿರಿಯ ನಿವಾಸಿಗಳಿಗೆ ಯಾವುದೇ ರೀತಿ ಅಡಚಣೆಗಳಾಗ್ದಂಗೆ ನೀವು ಅಭಿವೃದ್ಧಿ ಮಾಡೋ ಅಂತೇವರು ಗುಂಡ್ಲುಪೇಟೆಲಿ ಆದ ಕಾರಣ ಯಾರು? ಗುಂಡ್ಲುಪೇಟೆಯಲ್ಲಿ ಭೂ ಕುಸಿತ, ಆ ಬೆಟ್ಟನೇ ಕುಸಿತೋಯ್ತಲ್ಲ, ಅದಕ್ಕೆ ಕಾರಣ ಯಾರು? ಈಗ ಸತ್ರು, ಒಂದು 10 ಜನ ಸತ್ರು, ಅವ್ರ ಕುಟುಂಬಕ್ಕೆ ಹೊಣೆ ಯಾರು? ಈಗ ಚಾಮುಂಡಿ ಬೆಟ್ಟ ಇರೋದೆಷ್ಟು? ಚಾಮುಂಡಿ ಬೆಟ್ಟನ ನಾವೀಗ ರಕ್ಷಣೆ ಮಾಡಬೇಕಾಗ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳನ್ನ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೋಬೇಕಾದ್ದು ನಮ್ಮ ಜನನಾಯಕರ ಕರ್ತವ್ಯ. ಆಮೇಲೆ ಅಲ್ಲಿ ಕಾಂಕ್ರೀಟ್ ರಸ್ತೆಗಳಾಗ್ತದೆ, ಕಾಂಕ್ರೀಟ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವರು. ಈಗ ಹೆಚ್ಚಿಗೆ ನಗರ, ಈಗ ಚಾಮುಂಡಿ ಬೆಟ್ಟ ಹೋಗಿ ಚಾಮುಂಡಿ ನಗರ ಆಗ್ತಾ ಇದೆ, ನಾಗರೀಕರಣ ಆಗ್ತಾ ಇದೆ. ಹಂಗಾರೆ ಮುಂದಿನ ಮಕ್ಕಳಿಗೆ ಏನು ತೋರ್ಸೋಣ? ಇವ್ರು ಇವತ್ತು ರೂಪೇ ಮಾಡ್ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ರೂಪೇ ಮಾಡ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಇವರು. ನಾಳೆ ದಿವಸ ಬೆಟ್ಟನೇ ಕುಸ್ತೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಇವ್ರ ಮಕ್ಕಳಿಗೆ, ನಮ್ಮ ನಾಳೆ ಜನನಾಯಕರ ಮಕ್ಕಳಿಗೆ ಏನು ತೋರಿಸ್ತಾರೆ ಇವರು? ಪ್ರಕೃತಿ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಇರೋದೇ ಇಲ್ಲ, ಏನೂ ಇರಲ್ಲ. ಇವರು ಇವ್ರು ಏನೇ ಅಭಿವೃದ್ಧಿ ಮಾಡಬೇಕಾದ್ರೂ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಪರಿಸರಕ್ಕೆ ಒತ್ತು ಕೊಟ್ಕೊಂಡು ಪ್ರಕೃತಿ ವಿಕೋಪಕ್ಕೆ ಹೋಗೋದನ್ನ ನಾವು ತಡೆಗಟ್ಟಿನ ಎಡೆಗಳಲ್ಲಿ ಇವರು ಅಭಿವೃದ್ಧಿ ಮಾಡಬೇಕೇ ಹೊರತು ಇಂಥ ಅಭಿವೃದ್ಧಿ ಜನರ ವಿರೋಧಿ ಅಭಿವೃದ್ಧಿಗಳಿವು. ಈ ಥರ ಅಭಿವೃದ್ಧಿಗಳು ಜನರ ಏಳಿಗೆಗಲ್ಲ, ಮುಂದಿನ ಭವಿಷ್ಯಕ್ಕಲ್ಲ ಇದು ಅಭಿವೃದ್ಧಿಗಳಿವು. ನಾಳೆ ಈಗ ನೋಡಿ, ಉದಾಹರಣೆಗೆ ಲಲಿತ ಮಾಲೆ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಇನ್ನೊಂದು ಲಲಿತ ಮಾಲೆ ಸೃಷ್ಟಿ ಮಾಡ್ಬೋದು ನಾವು. ನಮ್ಮದೇ ಒಂದು ಮನೆ, ಯಾವುದೋ ಒಂದು ಮನೆ ಬಿದ್ದೋಯ್ತು, ಇನ್ನೊಂದು ಮನೆ ಕಟ್ಬೋದು, ಸರ್ಕಾರದ ಅನುದಾನದಲ್ಲಿ ಕಟ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಚಾಮುಂಡಿ ಬೆಟ್ಟ ಕುಸಿದ್ರೆ, ಚಾಮುಂಡಿ ಬೆಟ್ಟ ಬಿಸ್ತೋಗ್ಬಿಟ್ಟು ಭೂ ಕುಸಿತ ಆಗ್ಬಿಟ್ರೆ ಚಾಮುಂಡಿ ಬೆಟ್ಟ ಕಟ್ಟಕ್ಕೆ ಅವ್ರ ಕೈಲಿ ಆಗುತ್ತಾ ಕೇಳಿ? ಬರ್ಕೊ, ಅವೆಲ್ಲ ಮುಚ್ಚಳಿಕೆ ಪರಿಸ್ಕೊಂಡು ಅಭಿವೃದ್ಧಿ ಮಾಡಿ, ಸ್ಥಳೀಯರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ. ಈಗ ಸರ್, ಹೌದು, ಸ್ಥಳೀಯರಾಗಿರ್ಬೋದು ಅಥವಾ ಪರಿಸರವಾದಿಗಳು ಸಹ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ. ಆದ್ರೂ ಸಹ ಹೋರಾಟಗಳು ಎಲ್ಲೋಯ್ತು, ಏನಾಯ್ತು, ಅದರ ಒಂದು ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ? ಕಳೆದ 5 ವರ್ಷದ, ಒಂದು 10 ವರ್ಷದ ಹಿಂದೆ ಯಾರೋ ಒಬ್ಬ ಹೋರಾಟಗಾರರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನಾವು ತಗೊಂಡು ಕೊಟ್ಟಂಥ ಸಂದರ್ಭದಲ್ಲಿ ಕೇವಲ ಇದನ್ನೇ 15-20 ದಿವಸದಲ್ಲಿ ಹಿಂಬರಹ ಬರ್ತಾ ಇತ್ತು. ಇವತ್ತು ವರ್ಷ 2 ವರ್ಷ ಆದರೂ ಹಿಂಬರಹ ಬರಲ್ಲ ಅಂದರೆ ನಮ್ಮ ನಾಳ ಜನನಾಯಕರ ಪರಿಸ್ಥಿತಿ ಯಾವ ರೀತಿ ಇದೆ? ಈ ನಾಡಿನ ಮುಖ್ಯಮಂತ್ರಿಗಳ ಕೆಲಸ ಏನು? ಸಚಿವರುಗಳ ಕೆಲಸ ಏನು? MLAಗಳ ಕೆಲಸ ಏನು? ಅಲ್ಲಿ ಮಾಡತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಕೆಲಸ ಏನು? ಎಲ್ಲ ಮೈ ಮರೆತುಬಿಟ್ಟಿದ್ದಾರೆ. ಎಲ್ಲ ಮೈ ಮರೆತು ಕೆಲಸ ಮಾಡ್ತಾ ಇರೋದೀಗ. ಯಾರೂ ಸಹ ಜನ ವಿರೋಧಿ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇರೋದು. ಜನರ ಆಕರ್ಷಣೆ ಮೇರೆಗೆ ಕೆಲಸ ಮಾಡ್ತಿಲ್ಲ, ಜನರ ಅನಿಸಿಕೆ ಅಭಿಪ್ರಾಯಗಳ ಮೇಲೆಗೆ ಕೆಲಸ ಮಾಡ್ತಿಲ್ಲ ಸರ್. ಇವರು ಜನ ವಿರೋಧಿಗಳು ಕೆಲಸ ಮಾಡ್ತಾ ಇದ್ದಾರೆ. ವಿರೋಧ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಇದು ಮಹಾತ್ಮ ಗಾಂಧಿ ಅವ್ರ ತಲಂದಿದ್ರು ನಡ್ಕೊ ಬಂದಿದೆ. 10 ಲಕ್ಷ ಜನ ಇದೆ ಅಂದರೆ 1,000 ಜನನೇ ಹೋರಾಟ ಮಾಡೋದು ಎಲ್ಲೋದ್ರೂ. ಹೋರಾಟಗಾರನ ಇವ್ರು ಕಡೆಗಣಿಸ್ತಾ ಇದ್ದಾರೆ, ಹೋರಾಟಗಾರನ ದಮನ ಮಾಡ್ತಾ ಇದ್ದಾರೆ. ಇವತ್ತು ಹೋರಾಟಗಾರರು ಪ್ರತಿಯೊಬ್ಬರಿಗೂ ಬೇಕು. ನಾವು ಹೋರಾಟ ಮಾಡೋದಿರಲಿ, ವಿಧಾನಸಭೆಯಲ್ಲಿ ಕೂತ್ಕೊಂಡು ಇವರೇ ಹೋರಾಟ ಮಾಡ್ತಾರಲ್ಲ, ಅದು ಹೋರಾಟ ಅಲ್ವೇ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಹೋರಾಟ ಮಾಡ್ತಾರೆ, ಆಡಳಿತ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಈ ರಾಜಕೀಯ ಕುತಂತ್ರ ಯಾವ ರೀತಿ ಹೋಗ್ತಾ ಇದೆ? ನೀವು ಜನರ ಹಿತದೃಷ್ಟಿ ನಮ್ಮನ್ನ ಆಳಕ್ಕೆ ಬಂದಿದ್ದೀರೋ, ಜನರ ಮೇಲೆ ಜನರನ್ನ ದಮನ ಮಾಡಕ್ಕೆ ಬಂದಿದ್ದೀರೋ? ಈಗ ವಿರೋಧ ಪಕ್ಷದವರು ಹೋರಾಟ ಮಾಡ್ತಾರೆ, ವಿಧಾನಸಭೆ ಒಳಗೆ ಕೂತ್ಕೊಂಡು ನೋಡಿದ್ರಲ್ಲ ಹೋರಾಟ. ಐಷಾರಾಮಿ ಜೀವನದ ಹೋರಾಟ.
ಎಲ್ಲ ಹಾಸಿಗೆ ದಿಂಬು ರಗ್ಗು ಟಿ ವಿ ಎಲ್ಲ ಇಟ್ಕೊಂಡು ಹೋರಾಟ ಮಾಡಿದ್ವಿ. ದೇಶಕ್ಕೆ ಜನ ನೋಡಿಲ್ವ? ನಾವು ನೋಡಿಲ್ವೇ? ಮಾಧ್ಯಮದವ್ರು ನೀವು ನೋಡಿಲ್ವೇ? ನಮ್ಮನ್ನ ಹೋರಾಟಗಾರನ ಇವ್ರು ಕಡೆಗಣಿಸ್ತಾರೆ, ಇವ್ರು ನಾಚಿಕೆಲ್ದೆ ಇವರೇ ಹೋರಾಟ ಮಾಡ್ತಾರೆ. ಇಂಥ ರಾಜಕೀಯ, ಇಂಥ ಬಂಡ ರಾಜಕೀಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹತ್ರ ನಾನು ದಿನಗೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಇವತ್ತು ನಿಮ್ಮ ಹತ್ರ 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು. ಪ್ರಕೃತಿ ವಿಕೋಪಕ್ಕೆ ಹೋದಾಗ ನಾವು ಇಬ್ಬರು ಒಂದೇ. ಇದನ್ನ ಮನಗಂಡಬೇಕು ನಮ್ಮ ಜನನಾಯಕರು. ಇದನ್ನ ಅವಲೋಕಿಸ್ಬೇಕಾಗಿರೋದು ನಮ್ಮ ಜನನಾಯಕರು, ನಮ್ಮ ಜನಸೇವಕರು ಅವಲೋಕಿಸ್ಬೇಕು. ಆದ್ರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಾವು ಜನರಿಗೋಸ್ಕರನೇ ಮಾಡ್ತಾ ಇದ್ದೋ ಅಂತಾರೆ. ಜನರಿಗೋಸ್ಕರ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಜನರಿಗೋಸ್ಕರನೇ ನೀವು ಮಾಡೋದಾಗಿದ್ರೆ ಕೇರ್ ಹಾಸ್ಪಿಟ್ಲಿಗೆ ಹೋಗಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಿ. ಜನಗಳಿಗೆ ರಕ್ತ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ಪೇಷಂಟ್ಗಳಿಗೆ ಬೆಡ್ ಇಲ್ಲ, ಪೇಷಂಟ್ಗಳಿಗೆ ಉಚಿತವಾಗಿ ಔಷಧಿ ಕೊಡ್ತಾ ಇಲ್ಲ. 100 ರೂಪಾಯಿಗೂ ಹೊರಗಡೆ ಬರೀತಾ ಇದ್ದಾರೆ. ಇವರು ನಾಚಿಕೆ ಆಗ್ಬೇಕು. ಇವರು ನಮ್ಮ ಜನನಾಯಕರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು. ಫೋನ್ ಇಲ್ಲಿ 1000 ರೆಕಾರ್ಡ್ಗಳಿವೆ ನಮ್ಮ ಹತ್ರ. ಸರ್ ಬ್ಲಡ್ ಕೊಡ್ತಾ ಇಲ್ಲ ಸರ್, ಇಲ್ಲಿ ಬ್ಲಡ್, ಆಮೇಲೆ ಬ್ಲಡ್ನ ಎಕ್ಸ್ಚೇಂಜು ಮಾಡ್ಕೊಳ್ಳ, ಅದೇ ಬ್ಲಡ್ ಬೇಕು ಅಂತಾರೆ. ಆಮೇಲೆ ಜೇಸಸ್ ಹಾಸ್ಪಿಟ್ಲಿಗೆ ಬರೀತಾರೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರೀತಾರೆ, ಯಾವುದು ನಾರಾಯಣ ಹೃದಯಾಲಯಕ್ಕೆ ಬರೀತಾರಲ್ಲ, ಅಲ್ಲಿರೋ ಡಾಕ್ಟ್ರುಗಳು ಅಲ್ಲಿಗೆ ಕೇರ್ ಹಾಸ್ಪಿಟ್ಲ್ ಪರಿಸ್ಥಿತಿ ಯಾವ ರೀತಿ ಇದೆ? ಈಗ ಅಭಿವೃದ್ಧಿ ಮಾಡಬೇಕು ಅಂದರೆ ದಯಮಾಡಿ ನಿಮಗೆ ಕೈ ಮುಗಿತೀವಿ. ಕೇರ್ ಹಾಸ್ಪಿಟ್ಲಿಗೆ ಹೋಗಿ ನೀವು ಸಚಿವರುಗಳು, MLAಗಳು, ನಗರ ಪಾಲಿಕೆ ಸದಸ್ಯರುಗಳು ಏನಿದ್ರಿ, ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರೆ, ನೀವು ನಿಜವಾಗ್ಲೂ ಜನರ ನಾಡಿ ಮಿಡಿತಕ್ಕೆ ನೀವು ತದ್ದಿರೋದು ಅಂತ ಸ್ಪಂದಿಸುವಂಥ ಜನನಾಯಕರಾಗಿದ್ರೆ, ಕೇರ್ ಹಾಸ್ಪಿಟ್ಲಲ್ಲಿ ಮೈಸೂರಲ್ಲಿ ಎಷ್ಟು ಜನ ನೀವು ಜನಪ್ರತಿನಿಧಿಗಳಿದ್ರಿ, ಎಲ್ಲ ವಾರಕ್ಕೆ ಒಂದೊಂದು ಸತಿ ಹೋಗಿ ಭೇಟಿ ನೀಡಿ. ಅಲ್ಲಿ ಹೋಗಿ ಕೇರ್ ಹಾಸ್ಪಿಟಲ್ ಪರಿಸ್ಥಿತಿ ಏನಿದೆ ಅಂತ ನಮಗೆ ಫೋನ್ ಮಾಡ್ತಾರೆ. ಓಟ್ ಹಾಕಿರೋ ನಿಮಗೆ ಫೋನ್ ಮಾಡ್ತಿಲ್ಲ. ಯಾಕಂದ್ರೆ ಇವ್ರು ಸ್ಪೀಕರ್ಸ್ ಎಲ್ಲ ಫೋನ್ನ ಇವ್ರು POಗಳು ಎತ್ಬಿಟ್ಟು ಏನಂತಾರೆ ಗೊತ್ತಾ? ಅವ್ರು ಮೀಟಿಂಗ್ಗಳಿದ್ದಾರೆ ಅಂತಾರೆ. ಎಷ್ಟು ಸತಿ ಫೋನ್ ಮಾಡಿದ್ರು ಮೀಟಿಂಗ್ಗಳಿದ್ದಾರೆ ನಮ್ಮ ಸಾಹೇಬರು ಅಂತಾರೆ. ಏನು ಮೀಟಿಂಗ್ ಮಾಡ್ತಾರಪ್ಪ ಇವರು? ಯಾವ ಮೀಟಿಂಗ್ ಮಾಡ್ತಾರೆ ಇವರು? ಅಂದ್ರೆ ನಾಯಕರುಗಳು ಯಾರು ಸಹ ಜನರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾರು ನಗರ ಪಾಲಿಕೆ ಆಯುಕ್ತರೇ ಸಿಕ್ಕಲ್ಲ ಅಂದ್ರೆ, ನಗರ ಪಾಲಿಕೆ ಸದಸ್ಯರೇ ಸಿಗ್ತಾ ಇಲ್ಲ ಅಂದ್ರೆ, MP MLAಗಳು, ಸಚಿವರು, ಈ ಸಂಸದರು ಎಲ್ಲಿ ಸಿಗ್ತಾರೆ? ಈಗ ಸಂಸದರು ನಮ್ಮ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು. ಅವಾಗ ಪ್ರಶ್ನೆ ಮಾಡಿದ್ವಿ ನಾವು. ಆ ಪ್ರಶ್ನೆಗೆ ತಕ್ಕಂತೆ ಈಗ ಚುನಾವಣೆಯಾಗಿ MLC ನಮ್ಮ ಸಂಸದರು ಚುನಾವಣೆಯಾಗಿ ಎಷ್ಟು ವರ್ಷ ಆಯಿತು? ಒಂದು ದಿನನಾರ ನಮ್ಮ ಕ್ಷೇತ್ರಕ್ಕೆ ಬಂದವ್ರ? ನಡುವೆ ಇದ್ರ ಪ್ರಶ್ನೆ ಮಾಡಿದೆ ನಮ್ಮ ಸಂಸದರನ್ನ. ಅದಕ್ಕೇನೋ ಉತ್ತರ ಕೊಟ್ರ ಅವತ್ತು? ಇಲ್ಲಿ ತನಕ ಏನಾರು ಬಂದವ್ರ? ಅಭಿವೃದ್ಧಿ ಬನ್ನಿ. ವಯಸ್ಸಾದವರು, ಹಿರಿಯ ನಾಗರಿಕರುಗಳು ಮೈಸೂರು ನಗರದಲ್ಲಿ ಸಂಚಾರ ಮಾಡಬೇಕು ಅಂದರೆ ಎಷ್ಟೋ ಜನರುಗಳಿಗೆ ನಡನೆ ಮುರಿದೋಗಿದೆ, ಎಷ್ಟೋ ಜನಗಳಿಗೆ ಕೈ ಕಾಲು ಮುರಿದೋಗಿವೆ. ಸ್ಕೂಟ್ರ್ ಹಳ್ಳಿಗಳಿಗೆ ಬಿಟ್ಟು ಈಗ ಕೆಲವುಗಳು ಬರೀ 1-2 ಸ್ಕೂಟ್ರ್ ಹೋದರೆ ಹೆಂಗೂ ತಪ್ಪಿಸ್ಕೊಂಡು ಹೋಗ್ತಾರೆ. ಬಸ್ ಹಿಂದ್ಗಡೆ, ಕಾರ್ ಹಿಂದ್ಗಡೆ, ಆಟೋ ಹಿಂದ್ಗಡೆ ಹೋದಂಥ ಸಂದರ್ಭದಲ್ಲಿ ಹಳ್ಳ ದಿನಗಳು ಕಾಣಲ್ಲ. ನಾವೇ ಕಣ್ಣಾರ ಪ್ರತ್ಯಕ್ಷವಾಗಿ ನೋಡಿದ್ವಿ. ಆ ಸಮಯದಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ನಡಗಳೆಲ್ಲ ಮುರ್ಕೊಂಡಿದ್ದಾರೆ ಜನ. ಆ ಮಲೆ ಮಹದೇಶ್ವರ ಬೆಟ್ಟದ ರೋಡಲ್ಲಿ ನೋಡಿ, ಕಾವೇರಿ ಹಾಸ್ಪಿಟ್ಲ್ ಮುಂದೆ, ಮತ್ತು ಗೋಪಾಲ್ಗೌಡ ಹಾಸ್ಪಿಟ್ಲ್ ನಜರ್ಬಾದ್ ಮುಂದೆ ಎಷ್ಟು ಹಳ್ಳಕೊಳ್ಳಗಳಿದೆ. ನಾವು ಮಣ್ಣು ಹಾಕಿದ್ರು, ಮೊನ್ನೆ ಎದ್ದೋಯ್ತು. ಆ ಡಾಂಬರ್ ಹಾಕಿದ್ರು, ದಸರಾ ಕಾಮಗಾರಿ ಅಂತ ಮಾಡಿದ್ರಲ್ಲಪ್ಪ, ಎಷ್ಟು ಕೋಟಿ ಹಣ ಬಿಡುಗಡೆ ಮಾಡಿದ್ರು ದಸರಾ ಕಾಮಗಾರಿಗೆ. ಇವರು ಈಗ ಎದ್ದೋಗಿದ್ದಾರೆ, ಡಾಂಬರೇ ಎದ್ದೋಗಿದ್ದಲ್ಲ. ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ? ನಿರಂತರವಾಗಿ ದಿನನಿತ್ಯ ಓಡಾಡುವಂಥ ವಾಹನ ಸವಾರರಿಗೆ ನೀವು ಸರಿಯಾದಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ ಮೇಲೆ ನೀವು ಯಾವ ಆಧಾರದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಧಕ್ಕೆ ಆಗದಿದ್ದ ರೀತಿ ಮಾಡ್ತೀರಾ ಅಂತ ನಮ್ಮ ನಂಬಿಕೆ ಕಟ್ಕೊಳ್ಳೋಣ. ಆದ್ರೆ ಸರ್, ಚಾಮುಂಡಿ ಬೆಟ್ಟಕ್ಕೆ ರೋಡ್ಗಳು ರಸ್ತೆಗಳು ಕಿರಿದಾಗಿದೆ. ಆದ್ರಿಂದ ಒಂದು ರೋಪ್ ವ್ಯವಸ್ಥೆ ಮಾಡಿದ್ರೆ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳ್ತಾರೆ. ಸತ್ಯ. ಚಾಮುಂಡಿ ಬೆಟ್ಟಕ್ಕೆ ರೋಡು ಕಿರಿದಾಗಿದೆ. ಖಾಸಗಿ ವಾಹನಗಳನ್ನ ನಿಷೇಧ ಮಾಡಿ, ಖಾಸಗಿ ವಾಹನಗಳು ನಮ್ಮನ್ನು ಸೇರಿಸಿ ಈ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳವರೆಗೂ ಖಾಸಗಿ ವಾಹನಗಳನ್ನ ನಿರ್ಬಂಧಿಸಿ, ಖಾಸಗಿ ಸರ್ಕಾರಿ ವಾಹನಗಳು ಬಿಡಿ, ಮಿನಿ ಬಸ್ಗಳು ಬಿಡಿ. ಈ ಗೋಪಾಲಸ್ವಾಮಿ, ಹಿಮಾಲಯ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾವ ರೀತಿ ಮಾಡಿದ್ರಿ ಆ ರೀತಿ ಮಾಡ್ರಪ್ಪ. ನಾವು ಬೇಡ ಅಂತೀವಾ? ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮ ಫೋಟೋ ಮಾಡಿಕೊಂಡು ಮನೇಲಿ ಪೂಜೆ ಮಾಡ್ತೀವಿ. ಇವತ್ತು ಪುನೀತ್ ರಾಜ್ಕುಮಾರ್ ನನಗೇನು ಸೈಟ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ. ಇವತ್ತು ನಮ್ಮ ಮನೇಲಿ ಫೋಟೋ ಇದೆ. ನಾನು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ಅವ್ರು ದಿನ ಹಂಚ್ಕೋತಾ ಇದ್ವಿ. ಯಾಕೆ ಹಂಚ್ಕೋತಾ ಇದ್ವಿ? ಅವರ ಹೃದಯವಂತಿಕೆ, ಅವರ ಜನಗಳ ಭಾವಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು, ಈ ದೇಶಕ್ಕೆ ಅವರು ನಿಧನದ ನಂತರ ಯಾವ ರೀತಿ ಗೋಚರವಾಯಿತು, ಈ ಥರ ಮಾಡ್ರಪ್ಪ. ನೀವು ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ನೀವಾಗಕ್ಕಾಗಲ್ವಾ? ಪುನೀತ್ ರಾಜ್ಕುಮಾರ್ ಹೋದ್ರು, ಅವ್ರ ದಾರಿಯಲ್ಲಿ ನೀವು ಬನ್ನಿ, ಅಭಿವೃದ್ಧಿ ಅವ್ರ ಥರ ಮಾಡಿ. ಪುನೀತ್ ರಾಜ್ಕುಮಾರ್ ಈಗ ನೀವು ಒಬ್ಬ MP MLA ಜನನಾಯಕರಾಗಬೇಕು, ಈ ದೇಶಕ್ಕೆ ನಾನು ನಾಯಕನಾಗಬೇಕು ಅಂತ ಬಂದಂಥವ್ರು. ಪುನೀತ್ ರಾಜ್ಕುಮಾರ್ ಏನೂ ಅಲ್ಲ, ಬರೀ ಚಿತ್ರರಂಗದಲ್ಲಿದ್ದಂಥವ್ರು. ಇವರು ವಿಶ್ವ ಪ್ರಸಿದ್ಧಿ ಆಗವ್ರೆ. ನೀವ್ಯಾಕೆ ಆಗಬಾರ್ದು?
ನೀವು ಯಾಕೆ ಆಗಬಾರ್ದು ಅಂದರೆ ನಿಮ್ಮ ಹಿನ್ನೆಲೆ ಬೇರೆ ಇದೆ, ನಿಮ್ಮ ರಾಜಕೀಯ ಜೀವನನೇ ಬೇರೆ. ಹಾಂ, ಅಂದ್ರೆ ಸರ್ ಈಗ ಸರ್ಕಾರಿ ಎಷ್ಟೋ ಕಚೇರಿಗಳು ಖಾಸಗೀಕರಣ ಆಗ್ತಾವೆ, ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ ಸರ್. ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಈಗ ಮಾಧ್ಯಮಗಳಲ್ಲಿ ಹಿರಿಯ ನ್ಯಾಯವಾದಿಗಳು, ಹಿರಿಯ ಮಾಜಿ ಅಧ್ಯಕ್ಷರುಗಳು ಇವರೇ ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡ್ತಿಲ್ಲ. ನಮ್ಮ ಜೊತೆಲಿ ಎಲ್ಲ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಚೆನ್ನಾಗಿದೆ. ನಾವು ಆ ಥರ ಗಡ್ಸಾಗಿದ್ದೀವಿ. ನಮ್ಮ ಜೊತೆಲಿ ಪ್ರಾಮಾಣಿಕವಾಗಿರೋ ಅಂಥ ಪೊಲೀಸರೇ ಮೈಸೂರಲ್ಲಿದ್ದಾರೆ. ಆದರೆ ಬನ್ನಿ, ತಾಲೂಕು ಆಫೀಸಿಗೆ ಬನ್ನಿ, ಈ ಮೂಡ ಕಚೇರಿಗೆ ಬನ್ನಿ, ನಗರ ಪಾಲಿಕೆಗೆ ಬನ್ನಿ, ಎಷ್ಟು ಜನ ತಿಮ್ಮಿಂಗಳುಗಳಿದ್ದಾರೆ, ಎಷ್ಟು ಜನ ಲೂಟಿ ಮಾಡ್ತಾ ಇದ್ದಾರೆ, ಅಗಲ್ದರೋಡೆ ಮಾಡ್ತಾ ಇದ್ದಾರೆ ಜನರಿಗೆ. ಹಾಂ, ಒಂದು ಜನನ ಪತ್ರ ಕೊಡಲ್ಲ, ಒಂದು ಮರಣ ಪತ್ರ ಕೊಡಲ್ಲ, ಒಂದು ವಾರ 15 ದಿವಸ ಅಳಿಸ್ತಾರೆ. ಅಂದರೆ ಅಭಿವೃದ್ಧಿ ಎಲ್ಲಿ ಮಾಡ್ತಾ ಇದ್ರಿ ನೀವು? ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕಾಗಿದೆ. ಎಲ್ಲ ಗೊತ್ತೇ ಸಹ, ಮತದಾರರನ್ನ ಖುಷಿ ಪಡಿಸ್ಬೇಕು, ಮತದಾರನ ನಾಡಿ ಮಿಡಿತವನ್ನ ಗೆಲ್ಲಬೇಕು ಇವರು. ಪ್ರತಿಯೊಬ್ಬರು ಮತದಾರರು ಅವತ್ತು ದುಡ್ಡು ಇಸ್ಕೊಂಡು ಹಾಕೋರೋ, ಒಂದು ಅಭಿಮಾನದ ಮೇಲೆ ಹಾಕೋರೋ, ಮೋದಿನ ಅಭಿಮಾನದ ಮೇಲೆ ಹಾಕೋರೋ, ಇವ್ರ ಅಭಿಮಾನದ ಮೇಲೆ ಹಾಕೋರೋ ಗೊತ್ತಿಲ್ಲ. ಇವಾಗ ಏನೋ ಅವರು ಕೈ ಕಾಲು ಹಿಡಿದು ಚುನಾವಣೆ ಆಯ್ಕೆಯಾಗಿ ಬಂದರು. ಇನ್ನು 5 ವರ್ಷಕ್ಕೆ ನೀವು ಸ್ಪರ್ಧೆ ಮಾಡ್ತೀರಲ್ಲ, ಆವಾಗ ನೀವು ಒಬ್ಬರು ಓಟ್ ಕೇಳ್ದಂಗೆ ಗೆದ್ದು ನೀವು ಅಧಿಕಾರಕ್ಕೆ ಬಂದರೆ ನಿಜವಾಗ್ಲೂ ನೀವು ಪ್ರಾಮಾಣಿಕರು ಅಂತೀವಿ ನಾವು. ಅಲ್ಲಿಗಂಟ ನೀವು ಏನು ಮಾಡಬೇಕು? ಎಲ್ಲರೂ ಗೆಲ್ಲಬೇಕು. ಆಗ ನಿಮ್ಮ ವಿರುದ್ಧವಾಗಿ 100 ರೂಪಾಯಿ ಕೊಡೋದಾಗ 1000 ಕೊಡಲಿ ಅವ್ನು ಗೆಲ್ಲಲ್ಲ, ನೀವೇ ಗೆಲ್ಲೋದು. ಪ್ರಾಮಾಣಿಕವಾಗಿ ಜನರ ರಾಣಿ ಮಿಡಿತಕ್ಕೆ ನೀವು ಹೊಂದಾಣಿಕೆ ಮಾಡ್ಕೊಂಡೋಗಿ ಜನರ ವಿಶ್ವಾಸ ಗಳಿಸಿದ್ರೆ ನೀವು ಪ್ರತಿ 5 ವರ್ಷನೂ ಕೈ ಮುಗಿತೀರಿ, ಕಾಲು ಹಿಡಿತೀರಿ, ಇಲ್ದಿರ ನಾಟಕಗಳು ಆಡ್ತೀರಿ, ದೊಂಬರಾಟ ಆಡ್ತೀರಿ. ನೀವು ಸತ್ತಂಗೆ. ನೀವು ಒಂದ್ಸರಿ ಗೆದ್ದು ನೀವು ಜನರನ್ನ ನಾಡಿ ಮಿಡಿತವಾಗಿ ಜನರಿಗೆ ಮತ್ತೆ ಇನ್ನೊಂದ್ಸಲ ಚುನಾವಣೆಗೆ ಹೋಗ್ಬಾರ್ದು ಸರ್. ಚುನಾವಣೆಗೆ ಹೋದ್ರೆ ಮತ ಕೇಳಬಾರ್ದು ಸರ್ ಇವರು. ನಾವು ಯಾರು ನಿಂತವ್ರೆ, ಯಾರು ಓಟ್ ಹಾಕಿದ್ವಿ ನೀವು ಕಳೆದ 5 ವರ್ಷದಲ್ಲಿ, ಅವ್ರಿಗೆ ಓಟ್ ಹಾಕ್ತೀನಿ ಅನ್ನೋ ಛಲ ಇರಬೇಕು. ಆ ಛಲ ಯಾರ ಹತ್ರ ಇದೆ? ಯಾರ ಹತ್ರ ಇದೆ ಹೇಳಿ? ಆವಾಗಲೂ ಈಗ 500 ಕೊಟ್ಟಾಗ 1000 ಕೊಟ್ಟು, ಅವ್ರು 2000 ಕೊಟ್ಟರು, ನಾವು 3000 ಕೊಟ್ಟು, ಅವ್ರು ಕುಡಿಯೋಕೆ ಕೊಟ್ಟರು, ಉಪ್ಪಿಟ್ಟು ಕೊಟ್ಟರು, ಚಿತ್ರಾನ್ನ ಕೊಟ್ಟರು, ಮೊಸರನ್ನ ಕೊಟ್ಟರು. ಜನನೂ ಎಚ್ಚೆತ್ಕೋಬೇಕು. ನಮ್ಮ ಮತದಾರರು ಇದನ್ನೆಲ್ಲ ಅವಲೋಕಿಸ್ಬೇಕು. ಅಭಿವೃದ್ಧಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡಿರ್ತಾವು ಇಲ್ಲಿ ತನಕ ಯಾವ ರೀತಿ ನೆಲ ಊರಿದೆ, ಜನರಿಗೆ ಯಾವ ರೀತಿ ಅನುಕೂಲಗಳಾಗ್ತಾ ಇದೆ. ಜನ ಮುಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ನಾನು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿ ನಾನು ನಿಷ್ಠೂರ ಆಗಬೇಕು? ಶಾಲೆ ಕಾಲೇಜುಗಳು ಎಷ್ಟು ಏನು ರಕ್ತ ಹೀರ್ತಾ ಇದ್ದಾರೆ ಗೊತ್ತಾ? ಫೀಸಲ್ಲಿ ರಕ್ತ ಹೀರ್ತಾ ಇದ್ದಾರೆ ಸಹ. ಮನಸ್ಸಲ್ಲಿ ಪ್ರಶ್ನೆಗಳಿದ್ರು ಸಹ ಕೇಳಲಿಕ್ಕೆ ಹಿಂಜರಿತಾ ಇದ್ದಾರೆ. ಎಲ್ಲಿ ನಾನು ಪ್ರಶ್ನೆ ಮಾಡಿಬಿಟ್ರೆ ಅವ್ರು ಪ್ರಿನ್ಸಿಪಾಲ್ರನ್ನ, ಆಡಳಿತ ಮಂಡಳಿನ ಪ್ರಶ್ನೆ ಮಾಡಿದ್ರೆ ನನ್ನ ಮಕ್ಕಳಿಗೆ ಎಲ್ಲಿ ನಾಳೆ ದಿವಸ ತೊಂದರೆ ಮಾಡ್ತಾರೋ? ನಮಗೆ ಫೋನ್ ಮಾಡ್ತಾರೆ, ಇಷ್ಟೆಲ್ಲ ಡೊನೇಷನ್ ಕೇಳ್ತಾರೆ ಸರ್ ಅಂತ, ಬನ್ನಿ ನಮ್ಮ ಜೊತೆಲಿ ಅಂದರೆ ಸರ್ ನಾವು ಬರೋಲ್ಲ, ನಮ್ಮ ಹೆಸರು ಹೇಳ್ಬೇಡಿ ಅಂತಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ವಿದ್ಯಾಸಂಸ್ಥೆ. ನೀವೇ ಅಭಿವೃದ್ಧಿ ಮಾಡೋ ಅಂಥವ್ರು ಇಲ್ಲಿಗೆಲ್ಲ ಹೋಗಿ ಯಾವ ಖಾಸಗಿ ಶಾಲೆಗಳಲ್ಲಿ ಜನಗಳಿಗೆ ರಕ್ತ ಇರ್ತಾ ಇದ್ದಾರೆ, KR ಹಾಸ್ಪಿಟ್ಲಲ್ಲಿ ಜನಗಳಿಗೆ ರಕ್ಷಣೆ ಇಲ್ವಾ, ಜನಗಳಿಗೆ ಔಷಧೋಪಚಾರಗಳಿಲ್ವಾ, ತಾಲೂಕು ಆಫೀಸಲ್ಲಿ ಜನಗಳಿಗೆ ಯಾವ ರೀತಿ ಅವರ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಅನುಕೂಲತೆಗಳಿದೆ. ನೀವು ನಿಜವಾಗ್ಲೂ SP ಸಾಂಗ್ಲಿಯಾನದಲ್ಲಿ ಶಂಕರ್ನಾಗ್ ಅವರು ನಿಮಗೆಲ್ಲ ಮಾರ್ಗದರ್ಶನ ಆಗಬೇಕು. ಅದನ್ನೇ ಯಾಕೆ ನೀವು ಮೈಗೂಡಿಸ್ಕೊಳ್ಳಲ್ಲ? ಬನ್ನಿರಿ, ವೇಷಭೂಷಣ ಹಾಕೊಂಡು ಬನ್ನಿ. ಪ್ರತಿಯೊಂದು ತಾಲೂಕು ಕಚೇರಿಗಳು, ಪೊಲೀಸ್ ಸ್ಟೇಷನ್ಗಳು, ಎಲ್ಲೆಲ್ಲಿ ಜನಭರಿತ ಒಂದು ವ್ಯವಹಾರ ನಡೀತದೆ ಅಲ್ಲಿಗೆಲ್ಲ ನೀವು ವೇಷಭೂಷಣ ಹಾಕೊಂಡು ಬನ್ನಿ. ಬಣ್ಣ ಗೊತ್ತಾಯ್ತದೆ ಎಂತೆಂಥ ಮನೆಯಾಳರಿದ್ದಾರೆ, ಎಂಥ ಮನೆಯಾಳರು ರಕ್ತ ಹೀರ್ತಾ ಇದ್ದಾರೆ ಅನ್ನೋದು ನೇರವಾಗಿ ಗೊತ್ತಾಯ್ತದೆ. ಅಲ್ಲಿಗೆಲ್ಲ ಹೋಗಲ್ಲ ಇವರು ಎಲ್ಲೆಲ್ಲಿ ಅಲ್ಲೇ AC ರೂಮ್ ಒಳಗಡೆ ಫ್ಯಾನ್ ಹಾಕೊಂಡು ಅಲ್ಲೇ ಸಮಥಿಂಗು ಫೋನಲ್ಲಿ ಎಲ್ಲ ಇವ್ರದ್ದು ಕೆಲಸ. ಇವ್ರಲ್ಲಿ ಜನನಾಯಕರು ಅನ್ಕೊಂಡು ನೆಮ್ಕೊಳ್ಳೋನು. ಜನನಾಯಕರು ಅಂದ್ರೆ ಹೆಂಗಿರ್ಬೇಕು ಹೇಳಿ? ಜನರನ್ನ ಸೆಳಿಬೇಕು. ಸಮುದ್ರದ ಅಲೆ ಹೆಂಗೆ ಹೊಡಿತದೆ ಹಂಗೆ ಹೊಡಿಬೇಕು ಜನಗಳು ಇವ್ರಿಗೆ. ಅದನ್ನ ಎಲ್ಲಿ ಮಾಡ್ತಾವ್ರಿ ಇವರು? ಈಗ ನಾವು 2-3 ಸತಿ ಮೋದಿ ಅವ್ರಿಗೆ ಓಟ್ ಹಾಕಿದ್ದೀವಿ. ಮೋದಿ ಅವರು ಅಂತ ಏನು ಹೇಳಿದ್ರು? ಭ್ರಷ್ಟ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತಂದ್ರು. ಇವತ್ತು ಯಾವ ಕಚೇರಿಯಲ್ಲಿ ಭ್ರಷ್ಟತೆ ಇಲ್ಲ ಬನ್ನಿ. ಹಂಗಾರೆ ನಾವು ಮುಂದಿನ ಸತಿ ಯಾರಿಗೆ ಓಟ್ ಹಾಕವ? ಮೋದಿಗೆ ಹಾಕವ? ಸೋನಿಯಾ ಗಾಂಧಿ ಅವ್ರಿಗೆ ಹಾಕವ? ಯಾರಿಗೆ ಹಾಕವ ನಮ್ಮ ಓಟ್ನ? ನಾವು ಚುನಾವಣೆ ಸಂದರ್ಭದಲ್ಲಿ ಎಷ್ಟೆಲ್ಲ ನಾಟಕ ಆಡ್ತೀರಿ ನೀವು. ಕರೆಕ್ಟಾಗಿ ಕಾನೂನಾತ್ಮಕವಾಗಿ ಕೆಲಸಗಳು ಮಾಡಿದ್ರೆ ಚುನಾವಣೆ ಟೈಮಲ್ಲಿ ನಿಮ್ಮ ನಾಟಕನೇ ಬೇಕಾಗಿಲ್ವಲ್ಲ? ಜನ ಅವ್ರಿದ್ದವ್ರೆ ಮುಗಿಲು ಬಿದ್ದು ಓಟ್ ಹಾಕ್ತಾರೆ. ನೀವು ಅಭಿವೃದ್ಧಿ ಮಾಡಬೇಕು ಅಂದರೆ ರಸ್ತೆಗಳನ್ನ, ಆಮೇಲೆ ರಸ್ತೆಗಳು ಮಾಡ್ತಿರಲ್ಲ ಅವೈಜ್ಞಾನಿಕವಾಗಿ ಮಾಡ್ತಾರೆ. ಆ ನಗರ ಪಾಲಿಕೆ ಇಂಜಿನಿಯರ್ಗಳು ಏನು ಮೊಂಡು ತಿಂತಾರೋ, ಏನು ಮೊಂಡು ತಿನ್ನೋಕ್ಕೋಸ್ಕರ ಕೆಲಸ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ಬನ್ನಿ ನೀವು DC ಆಫೀಸ್ ಮುಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಶಾಪ ಹಾಕೋದ್ರ ಮುಖಾಂತರ ಲೈವ್ ಮಾಡಿದ್ವಿ. ಅದು ಇಡೀ ರಾಜ್ಯ ವ್ಯಾಪ್ತಿ ಟ್ರೋಲ್ ಆಯಿತು. ಅದ್ರ ಬಗ್ಗೆ ಇವತ್ತು ಕ್ರಮ ತಗೊಂಡಿಲ್ಲ ಅವರು. ಮರದ ಮೋಟಿದೆ ಇಷ್ಟು ಉದ್ದ,
ನೀರು ತುಂಬ್ಕೊಂಡ್ರೆ ಹೋಗಿ ಬಿದ್ದು ಯಾರ ಸಾಯ್ಲಿ, ಇವರು ಜನಗಳ ಮೇಲೆ ಕಿಂಚಿತ್ತು ಕಾಳಜಿ ಇಲ್ಲ ಇವ್ರಿಗೆ. ಹೊಸ DCP ಸಾರ್ 100 ಕೋಟಿ ಅನುದಾನದಲ್ಲಿ ರಸ್ತೆ ಮಾಡಿರೋದು, ಇವಾಗಲೂ ಮಳೆ ಹುಯ್ಕೊಂಡ್ರೆ ನೀರು ನಿಂತ್ಕೊತಿದೆ. ಅದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿಲ್ವಾ? ಅದ್ರ ಬಗ್ಗೆ ಏನಾರ ಮಾಡೋರು ಇವರು? ಆ ಬೆಂಗಳೂರು ರೋಡು, ಬೆಂಗಳೂರು ಮೈಸೂರು ಹೈವೇ ರೋಡು, ಯಾವುದೋ ದಂಡಿಮಾನಮ್ಮನ ದೇವಸ್ಥಾನದ ಹತ್ರ 3 ಅಡಿ ನೀರು ನಿಂತ್ಕೊತಿದೆ. ಇವ್ರೇನು ಜನಸೇವೆ ಮಾಡೋದಂಗಾದ್ರಿ ಇವರು? ಅಭಿವೃದ್ಧಿ ಎಲ್ಲಿ ಮಾಡೋದು ಇವರು? ಅಭಿವೃದ್ಧಿ ಮಾಡಬೇಕು ಅಂದರೆ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅವ್ರು ಎಂಥ ಅಗರ್ಭ ಶ್ರೀಮಂತರಾಗಲಿ, ಅವ್ರು ಯಾರೇ ಆಗಲಿ, ನಿಜವಾಗ್ಲೂ ನೀವು ತಾಕತ್ತಿದ್ರೆ, ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರೆ ನಿಮಗೆ ನಾವು ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ. ಹಗಲು ರಾತ್ರಿ ನಿಮ್ಮ ಜೊತೆಲಿ ನಾವು ಇರ್ತೇವೆ. ಒತ್ತುವರಿ ತೆರವು ಮಾಡಿಸಿ, ಒತ್ತುವರಿ ತೆರವು ಮಾಡಿಸಿ, ಸುತ್ತ ಕಾಂಪೌಂಡ್ ಹಾಕ್ಸಿ, ಪ್ರಾಣಿ ಪಕ್ಷಿಗಳು ವಾಸ ಮಾಡಂಗೆ ಮಾಡಿ, ಇನ್ನೊಂದಷ್ಟು ಕೆರೆ ಕಟ್ಟೆಗಳು ಮಾಡಿ. ಇಡೀ ಮೈಸೂರು ಸುತ್ತ ಎಷ್ಟು ಕೆರೆಗಳು ಮುಚ್ಚೋಗಿದೆ, ಎಷ್ಟು ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ದೀರಿ, ಎಷ್ಟು ಒತ್ತುವರಿ ಜಾಗಗಳು, ಆಮೇಲೆ ದರ್ಖಾಸ್ತ್ ಜಮೀನುಗಳು, ಹೆಚ್ಚುವರಿ ಜಮೀನುಗಳು ಎಲ್ಲ ಅಗರ್ಭ ಶ್ರೀಮಂತರ ಕೈವಶ ಆಗ್ತಾ ಇದೆ. ಅಲ್ಲಿ ನಿಮಗೆ ತಾಕತ್ತಿಲ್ವಾ ಅಭಿವೃದ್ಧಿ ಮಾಡೋಕ್ಕೆ? ಅಲ್ಲಿ ನಿಮಗೆ ಗುಂಡಿಗೆ ಇಲ್ವಾ? ಏನು ಸಾಮಾನ್ಯ ಜನಗಳ ಮೇಲೆ, ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದವ್ರ ಮೇಲೆ, ಕರೆಂಟ್ ಬಿಲ್ ಕಟ್ತಿದ್ದವ್ರ ಮೇಲೆ, ನೀರಿನ ಬಿಲ್ ಕಟ್ತಿದ್ದವ್ರ ಮೇಲೆ, ಮನೆ ಕಂದಾಯ ಕಟ್ತಿದ್ದವ್ರ ಮೇಲೆ ಮಾತ್ರ ನಿಮ್ಮ ಪೌರುಷ? ಹೇಳಿ, ಬನ್ನಿ ಆ ಕಡೆ ಬನ್ನಿ. ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರೆ ಪ್ರಾಮಾಣಿಕವಾಗಿ ಮಾಡ್ರಪ್ಪ. ನೀವು ಎಷ್ಟೇ ಅಕ್ರಮವಾಗಿ ಸಂಪಾದನೆ ಮಾಡಿದ್ರು ನಮ್ಮಂಗೆ ನೀವು ಬಿಟ್ಬಿಟ್ಟು ಹೋಗ್ಬೇಕು. ಏನು ಒಂದು ಅರ್ಧ kg ಚಿನ್ನ ಹಾಕೊಂಡು ಸತ್ತೋಗ್ಬಿಡಪ್ಪ, ಯಾವ MP MLA ಸತ್ತೋಗ್ಬಿಡ್ಲಿ, ಅರ್ಧ kg ಚಿನ್ನ ಬಿಟ್ಬಿಟ್ಟು ಊತಾಕ್ತಾರೆ, ನಿಮ್ಮನ್ನ ಊತಾಕ್ತಾರೆ ಹೇಳಿ. ಅದಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಅಕ್ರಮವಾಗಿ. ನಾವು ಯಾರ ಹತ್ರ ಬಾಯ್ ಪಡ್ಕೊಳವ? ಹೋರಾಟಗಾರರ ಬಗ್ಗೆ ಇವರು ಕೊಂಚಿ ಹೋರಾಟಗಾರನೇ, ಇವರು ರೋಲ್ ಕಾಲ್ ಹೋರಾಟಗಾರರು ಅಂತಾರೆ. ರೋಲ್ ಕಾಲ್ ಹೋರಾಟಗಾರರು ಅನ್ನೋಕ್ಕೆ ಇವ್ರಿಗೆ ಏನು ಯೋಗ್ಯತೆ ಇದೆ? ಇವ್ರು ಆಲ್ರೆಡಿ ಕಮಿಷನ್ ಏಜೆಂಟ್ಗಳು. ಇವರು ಪ್ರಾಮಾಣಿಕ ಹೋರಾಟಗಾರರು ಅವರೇ, ಪ್ರಾಮಾಣಿಕ ಜನನಾಯಕರು ಅವರೇ, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಅವರೇ, ಪ್ರಾಮಾಣಿಕ ಮಠಮಾನ್ಯಗಳಿವೆ. ಕೆಲವು ಅವಿವೇಕಿಗಳಿಂದ, ಕೆಲವು ಹಣಬಾಕರಿಂದ ಆ ಸಂಸ್ಥೆಗೆ ಹಿನ್ನಡೆ ಆಗ್ತಾ ಇದೆ. ನಮ್ಮ ಹೋರಾಟದಲ್ಲೂ ಕೆಲವು ಅವಿವೇಕಿಗಳಿಂದ ಹೋರಾಟಕ್ಕೆ ಹಿನ್ನಡೆ ಆಗಲ್ಲ. ಹೋರಾಟ ಮಾಡ್ತಾ ಇದೀವಿ ನಾವು, ಅದಕ್ಕೆ ನೀವು ಮನ್ನಣೆ ಕೊಡ್ತಾ ಇಲ್ವಲ್ಲ? ಹೋರಾಟಗಾರನ ಕಡೆಗಣಿಸೋಂಥ ಅಯೋಗ್ಯರು ನೀವು. ವಿಧಾನಸೌಧದಲ್ಲಿ ಹೋರಾಟ ಮಾಡೋ ಅವಶ್ಯಕತೆ ಏನಿದೆ ಹೇಳಿ? ಏನಕ್ಕೆ ನೀವು ಹೋರಾಟ ಮಾಡ್ತೀರಿ ವಿಧಾನಸೌಧದಲ್ಲಿ? ನ್ಯಾಯ ಸಿಗುತ್ತೆ ಅಂತ ತಾನೆ. ಅದೇ ರೀತಿ ನಾವು ಇಲ್ಲಿ ಏನೋ ಒಂದು 100ರಲ್ಲಿ ಒಂದು 10 ಭಾಗನಾದ್ರು ನ್ಯಾಯ ಸಿಗಲಿ. ಪ್ರಕೃತಿ ವಿಕೋಪಕ್ಕೆ ಹೋಗ್ತೈತೆ, ಪರಿಸರ ಸರ್ವನಾಶ ಆಗ್ತೈತೆ, ಪ್ರಾಣಿ ಪಕ್ಷಿಗಳ ಸಂಕುಲವನ್ನೇ ನಿರ್ವಾಂಸ ಮಾಡ್ತಾ ಇದ್ದಾರೆ. ಎಲ್ಲ ನಾವೇನೋ ನಮ್ಗೆ ನಮ್ಗೊಂದು ಸ್ವಲ್ಪ ಹುಚ್ಚು ನಮಗೆ. ಸರ್, ಅಂದ್ರೆ ನಿಮ್ಮ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಅಭಿವೃದ್ಧಿಗಳಾಗಬೇಕು ಅಂತ ಸರ್? ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲನೇದಾಗಿ ಸುತ್ತ ತನಿಖೆ ಆಗಬೇಕು. ಸುತ್ತ ಏನು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಜಾಗ, ಏನು ಚಾಮುಂಡಿ ಬೆಟ್ಟದ ಜಾಗ ಇದೆ ಅದನ್ನೆಲ್ಲ ಒತ್ತುವರಿ ಜಾಗನ ಸರ್ಕಾರದ ವಶಕ್ಕೆ ತಗೋಬೇಕು. ಸುತ್ತ ಒಂದು ಫೆನ್ಸಿಂಗ್ ಹಾಕ್ಸ್ಬೇಕು, ಆಯ್ತಾ? ರಸ್ತೆಗಳ ಸ್ವಲ್ಪ ನಿಯತ್ತಾಗಿ ರಸ್ತೆಗಳು ಈಗ ನೋಡಿ ನಮ್ಗೆ ಕೋಪ ಆಗ್ತೈತೆ, ಇಲ್ಲೇ ಕೋಪ ಬರೋದು. ಅಭಿವೃದ್ಧಿ ಅಂತಿರಲ್ಲ, ಆ ಒತ್ತುವರಿ ಗೋಡೆಗಳು ಕಟ್ಟಿದಿರಲ್ಲ, ಆ ಗೋಡೆನ ಒಬ್ಬ ಕುಡ್ಕೋಗಿ ಒದ್ಬಿಟ್ರು ಬಿದ್ದೈತದೆ. ಎಲ್ಲಿ ಇವ್ರು ಅಭಿವೃದ್ಧಿ ಮಾಡೋದು? ಒತ್ತುವರಿ ಗೋಡೆ ಹಾಕೋದೇನಕ್ಕೆ? ಏನಾದ್ರು ಅಪಘಾತಗಳಾದರೆ, ಏನಾದ್ರು ಸಮಸ್ಯೆಗಳಾಗಿ, ಏನೋ ಒಂದು ಬ್ರೇಕ್ ಫೇಲೋ, ಇನ್ನೊಂದು ಏನೋ ಆದರೆ ಗೋಡೆ ತಡಿಲಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಕುಸ್ತು ಬಿದ್ದೋಯ್ತದಲ್ಲ. ನೋಡಿ, ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಅರಿಬಿಟ್ಟಿದ್ದೀವಿ ನಾವು. ಅಲ್ಲೆಲ್ಲ ಪ್ರಾಮಾಣಿಕವಾಗಿ ನೀವು ಮಾಡಿ, ಒಳ್ಳೆ ರಸ್ತೆಗಳು ಮಾಡಿ, ಒಳ್ಳೆ ಜನಗಳಿಗೆ ಗಾಳಿ ಬರೋಂಗೆ ಪಾರ್ಕ್ಗಳು, ಪರಿಸರಕ್ಕೆ ಒತ್ತು ಕೊಡಿ. KR ಹಾಸ್ಪಿಟ್ಲಲ್ಲಿ ಏನು 79 ಕೋಟಿ ಬಿಡುಗಡೆ ಆಗಿದೆ ಅಂತೀರಿ, ಇನ್ನೂ 21 ಕೋಟಿ ಆಗಲಿ, 100 ಕೋಟಿ ಆಗಲಿ, ಇನ್ನು 2 ವರ್ಷ ಕಳೆದ್ರೆ KR ಹಾಸ್ಪಿಟ್ಲಿಗೆ 100 ವರ್ಷ ಆಗ್ತಾ ಇದೆ. ನೋಡಿ, ನಾವು 2-3 ವರ್ಷದಿಂದ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ KR ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ಎಷ್ಟೋ ಕಟ್ಟಡಗಳು ಗೋಡೆ ಕುಸಿತ ಕಾಣ್ತಾ ಇದೆ, ಶಿಥಿಲವಾಗ್ತಾ ಇದೆ, ಸಜ್ಜಗಳೆಲ್ಲ ಬಿದ್ದೋಗ್ತಾ ಇದೆ, ಅರಳಿ ಮರ ಮತ್ತು ಗಸಗಸೆ ಮರಗಳು ಬೆಳ್ಕೊಂಡಿದೆ. ನೋಡಿ, ನಮ್ಮ ಸಾಮಾಜಿಕ ಜಾಲತಾಣ ತೆಗೆದು ಇವಾಗ 79 ಕೋಟಿ ಬಿಡುಗಡೆ ಆಗಿದೆ ಅಂತ ಗೊತ್ತಾಗಿ ಈ ಕಡೆ ಶಾಸಕರು ಕಿತ್ತಾಡ್ತಾರೆ, ಆ ಕಡೆ ಸಂಸದರು ಕಿತ್ತಾಕ್ತಾರೆ. ಇದು ನನ್ನಿಂದಾಯ್ತು. ಏನು ಸ್ವಂತ ನಿಮ್ಮ ಮನೆಯಿಂದ ತಂದ ಕೊಡ್ತಾ ಇದ್ದೀರಿ? ನಮ್ಮ ದುಡ್ಡು ಕಂಡ್ರಿ, ಅದು ನಮ್ಮ ದುಡ್ಡು. ನಾವು ಏನು ಸ್ಥಳೀಯ ಈ ಕ್ಷೇತ್ರದ ಮತದಾರರು ನಾವು ತೆರಿಗೆ ಕಟ್ತೀವಲ್ಲ, ಆ ಹಣ 79 ಕೋಟಿ ನಿಮ್ದಲ್ಲ.
ನೀವು ಬೆಂಟ್ ಎದೆ ತಟ್ಕೋಬೇಡಿ. ಆ ಕ್ಷೇತ್ರಕ್ಕೆ ಜನ ಮೆಚ್ಕೋಬೇಕು ನಿಮ್ಮನ್ನ, ಆ ಕ್ಷೇತ್ರಕ್ಕೆ ಜನ ಹೊಗಳ್ಬೇಕು ನಿಮ್ಮನ್ನ. ಈಗ ಸಂಸದರು ಮಾತೆತ್ತಿದ್ರೆ ವಿಮಾನ ತತ್ತೀವಿ ಅಂತಾರೆ, ಹೊಸ ವಿಮಾನ, ಹೊಸ ಟ್ರೈನ್ ತತ್ತೀವಿ ಅಂತಾರೆ, ಐಷಾರಾಮಿ ರೋಡ್ಗಳು ಮಾಡ್ತೀವಿ ಅಂತಾರೆ. ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಮಾಡಿದ್ದೀರಿ? ಈಗ ನಿಮ್ಮ ಮತದಾರ ನಾನು, ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ದೀರಿ? ರೋಡ್ಗಳೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಈ BSNL ಅವರು ಚೆನ್ನಾಗಿರೋ ರೋಡ್ ಕಿತ್ತಾಕ್ಬಿಟ್ಟವ್ರೆ. ನಗರ ಪಾಲಿಕೆಯರು ಆ ಜೆಸ್ಕೋ ಪೈಪ್ಗಳು ನೋಡಿ, ಜೆಸ್ಕೋದವರು ವಿಫಲ ಆಯಿತು. ಅದು ಆ ಜೆಸ್ಕೋ ಮೀಟ್ರ್ಗಳು 100 ರೂಪಾಯಿ ಓಡಿದ್ರೆ 1000 ರೂಪಾಯಿ ಮೀಟ್ರ್ ಓಡ್ತದೆ. ತಲೆ ಸುತ್ತದಂಗೆ ಸುತ್ತಾ ಇರ್ತದೆ ಜೆಸ್ಕೋ ಮೀಟ್ರ್ಗಳು. ಅಲ್ಲೆಲ್ಲ ಹೋಗಿ ದಮ್ಕೆ ಅಧಿಕಾರಿಗಳು ಎದುರಿಸ್ತಾ ಇದ್ದೀರಿ ಸುಮಾರು ಜನಗಳನ್ನ. ನೀರಿನ ಬಿಲ್ ಕಟ್ಟಿಲ್ಲ ಅಂದರೆ ಮೋಟ್ರ್ ಕಿತ್ಕೊಂಡು ಹೋಯ್ತೀರಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಮೋಟ್ರ್ ಕಿತ್ಕೊಂಡು ಹೋಯ್ತೀರಿ. ಇದೆಲ್ಲ ನಿಮ್ಮ ಜನಸೇವಕ. ಅಂತ ಹೋಗಿ ಜನರ ರಕ್ಷಣೆ ಮಾಡಿ, ಜನಗಳು ವಾಹನ ಸವಾರರಿಗೆ ಒಳ್ಳೆ ರಸ್ತೆ ಮಾಡಿ, ಆಮೇಲೆ ರೋಡ್ಗಳು ಮಾಡ್ತೀರಿ. ಅವೇಗ ತಂದೋಕೆ ಹೋಗಿ ಮಳೆ ಬಿದ್ದಂಥ ನೀರು ರೋಡೆಲ್ಲ ಕೂತ್ಕೊತದೆ, ರೋಡೆಲ್ಲ ನಿಂತ್ಕೊತದೆ. ಆ ರೋಡಲ್ಲಿ ನಿಂತ್ಕೊಂಡಾಗ ರೋಡು ಉಣಿತದೆ. ಭಾರಿ ವಾಹನಗಳು ಹೋದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕಲ್ಲು ಸಿಕ್ಬಿಟ್ರೆ ಆ ಕಲ್ಲು ಹೋಯ್ತಾ 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 ರೋಡು ಕಿತ್ತೋಯ್ತದೆ. ಯಾವ್ದಾರ ಒಂದು ರಸ್ತೆ ಮಾಡಿದಿರಲ್ಲ, ನೀರು ಹೋಗಕ್ಕೆ ಏನಾರ ಮೋರಿ ಕರೆಕ್ಟಾಗಿ ಮಾಡಿದ್ದೀರಾ? ಮಾಡಿದಿರ ಹೇಳಿ? ಬರೀ ಕಾಮಗಾರಿ, ಬರೀ ಅಯೋಗ್ಯವಾಗಿ ಮಾಡಿರತ್ತಂಥ ರಸ್ತೆಗಳು, ಮೋರಿಗಳು ಸರಿ ಇಲ್ಲ, ರಸ್ತೆಗಳು ಸರಿ ಇಲ್ಲ. ಆ ಲೈಟ್ಗಳು ಹಾಕೊಂಡಿದ್ದೀರಿ, ಸಾವಿರಾರು 100 ಕೋಟಿ ವೆಚ್ಚ ಮಾಡಿ ಲೈಟ್ಗಳು ಹಾಕಿದಿರಿ, ಕರೆಕ್ಟಾಗಿ ಲೈಟ್ಗಳು ಉರಿಯಲ್ಲ. ಈಗ ಉದಾಹರಣೆ ಅಭಿವೃದ್ಧಿ ಹೆಸರಲ್ಲಿ ಈಗ 3-4 ವರ್ಷದಲ್ಲಿ 4-5 ವರ್ಷದಲ್ಲಿ ಅರಮನೆ ಸುತ್ತ ಆ ಕಲ್ಲಿನ ಕಂಬಗಳು ಹಾಕಿದ್ರಲ್ಲ, ಎಷ್ಟು ಕಡೆ ಕಿತ್ತೋಗಿದೆ? ಆ ಹಾಕಿದಂಥವ್ರಿಗೆ ಯಾವ ರೀತಿ ನೀವು ಆದೇಶ ಮೇರೆಗೆ ನೀವು ಅವ್ರಿಗೆ ಕೆಲಸ ಕೊಟ್ಟಿದ್ರಿ? ಎಷ್ಟು ಕಲ್ಲುಗಳು ಕಿತ್ತೋಗಿದೆ, ಎಷ್ಟು ಕಲ್ಲುಗಳು ಹಾಕಿದ್ರು? ಅಲ್ಲೆಲ್ಲ ಹೋಗಿ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಕೆಲಸ ಕೊಟ್ಟಿರೋನ ಮೇಲೆ ಅವನು ಅಧಿಕಾರ ಚಲಾಯಿಸಿ ಅದನ್ನೇನಾರು ಮತ್ತೆ ಮಾಡಿಸಿದ್ರು ಹೇಳಿ? ದಸರಾ ಕಾಮಗಾರಿ ಅಂತ ರೋಡ್ ಮಾಡಿಸಿದ್ರಿ, ಸುಮಾರು 100 ಕಡೆ ಕಿತ್ತೋಗಿದೆ, ಬಿಲ್ ಮಾತ್ರ ಮಾಡ್ಕೊಬಿಟ್ರಿ. ಮತ್ತೆ ಅದು ಯಾರು ಮಾಡೋದು? ಜನ ಅದೇ ಹಳ್ಳದಲ್ಲಿ, ಅದೇ ಕೋಳದಲ್ಲಿ ನೀವು ಜನಗಳ ತೆರಿಗೆ, ಇನ್ಶೂರೆನ್ಸು, DL ಇದು RCP ಇದು ಯಾವುದು ಇನ್ಶೂರೆನ್ಸ್ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಆ ರಸ್ತೆಯಲ್ಲಿ ಓಡಾಡಬೇಕು ಜನ. ಇದಾ ನಿಮ್ಮ ಅಭಿವೃದ್ಧಿ? ದಯಮಾಡಿ ನೀವು ಚಾಮುಂಡಿ ಬೆಟ್ಟನ ಪ್ರವಾಸೋದ್ಯಮಿ ಮಾಡಬೇಕು ಅಂತ ಹೇಳ್ತೀರಿ ನೀವು. ಈಗ ದೇಶ ವಿದೇಶಗಳಿಂದ ನಮ್ಮ ಮೈಸೂರು ನಗರಕ್ಕೆ ಬಂದಂಥ ಪ್ರವಾಸಿಗರು 1 ವಾರ ಮೈಸೂರಲ್ಲಿ ಉಳಿದ್ರೆ ಇನ್ನು 2 ವರ್ಷದಲ್ಲಿ ಅವರು ಸಂಪೂರ್ಣ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಈಗ ನೀವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ, ಸ್ಥಳೀಯರಿಗೆ ನೀವು ಗತಪ್ರಹಾರ ಮಾಡ್ತಾ ಇದ್ದೀರಿ. ಈಗ ಪ್ರವಾಸೋದ್ಯಮಿ ಅಂತ ಮಾಡ್ತಾರೆ, ಮಾಡಿ ಸರ್, ಅಭಿವೃದ್ಧಿ ಮಾಡಬೇಕು. ಆದರೆ ಸ್ಥಳೀಯರಿಗೆ ಅನುಕೂಲಗಳಾಗೋ ರೀತಿ ಮಾಡಬೇಕು. ಇವರು ಸ್ಥಳೀಯರಿಗೆ ಅನುಕೂಲ ಆಗಬೇಕು, ಸ್ಥಳೀಯರ ವಿಶ್ವಾಸಕ್ಕೆ ತಗೋಬೇಕು, ಸ್ಥಳೀಯರ ಅಪ್ಪಣೆ ಮೇರೆಗೆ ಕಾಮಗಾರಿಗಳು ಮಾಡಬೇಕು. ನೀವೇ ಯೋಚನೆ ಮಾಡಿ. ಈಗ ನೀವೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ, ಪಾದರಕ್ಷೆಗಳನ್ನ ನಿಮ್ಮ ಕಾರ್ ಹತ್ರ ಬಿಟ್ಬಿಟ್ಟು ಗರ್ಭಗುಡಿಗೆ ಹೋಗಿ ಕೈ ಮುಗಿತೀರಿ. ನೀವು ಮುಂದಿನ ದಿನಗಳ ಕೈ ಮುಗಿಬೇಕೋ ಬೇಡೋ ಚಾಮುಂಡಿ ಬೆಟ್ಟಕ್ಕೆ, ಆ ಜಗನ್ ಮಾತೆಗೆ ಹೇಳಿ? ಆ ತಾಯಿನ ಕಾಪಾಡ್ಕೊಳ್ಳಿ ಫಸ್ಟು. ಮುಂದಿನ ಪೀಳಿಗೆಗೆ ಚಾಮುಂಡಿ ಬೆಟ್ಟ ಇದು ಅಂತ ತೋರ್ಸಕ್ಕೆ ಅನುವು ಮಾಡಿಕೊಡಿ. ಸರ್, ಇವಾಗ ನಿಮ್ಮ ಪ್ರಕಾರ ಅಲ್ಲಿಗೆ ರೂಪ್ ಏನು ಅಗತ್ಯ ಇಲ್ಲ? ರೂಪೇ ಅಗತ್ಯ ಇಲ್ಲ ಸರ್. ದಯಮಾಡಿ ರೂಪೇ ಮಾಡಲೇಬೇಕು ಅಂದರೆ ಮೈಸೂರು ನಗರದಲ್ಲಿರ್ತಕ್ಕಂಥ ಜನರ ವಿಶ್ವಾಸ ತಗೊಂಡು ಅವ್ರ ಅಭಿಪ್ರಾಯಗಳ ಮೇರೆಗೆ ನೋಡಿ ಸಹಿ ಸಂಗ್ರಹಣೆ ಮಾಡಿ. ನೀವು ಮಾಡಬೇಕಾ ಬೇಡವಾ ಅಂತ ಒಳ್ಳೆ ಕೆಲಸ ಆದರೆ ನಾವು ಸಹ ನಿಮಗೆ ಬೆಂಬಲ ಕೊಡ್ತೇವೆ. ಒಳ್ಳೆ ಕೆಲಸ ಮಾಡಿ. ಈಗ ನೀವು ರೂಪೇ ಮಾಡಿದ್ರೆ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಯ್ತಿದೆ, ಎಷ್ಟು ಮರಗಳು ತಣಿತೀರಾ? ಈಗ ಮರಗಳು ಚಾಮುಂಡಿ ಬೆಟ್ಟಕ್ಕೆ ಸೀರೆ ಉಡಿಸ್ದಂಗಿದೆ. ನೀವೇನಾದರೂ ಅಲ್ಲಿ ಮರಗಳು ತಡೆದ್ಬಿಟ್ರೆ ಒಂದು ಕಡೆ ಅರ್ಧಂಗೆ ಆಗೋಗುತ್ತೆ, ತೊಂದರೆ ಆಗುತ್ತೆ, ಚಾಮುಂಡಿ ತಾಯಿಗೆ ಧಕ್ಕೆ ಆಗುತ್ತೆ. ಅಕ್ಷಮಯ ಅಪರಾಧ ನೀವು ಮಾಡ್ತಿರೋದು ಕೆಲಸ. ಯೋಚನೆ ಮಾಡಿ. ನಾವು ವಿರೋಧ ಮಾಡ್ತಾ ಇಲ್ಲ, ನಾವು ಮುಂದಿನ ಭವಿಷ್ಯಕ್ಕೋಸ್ಕರ ಪ್ರಕೃತಿ ನಾಶ ಮಾಡಬಾರ್ದು. ಅಲ್ಲಿ ಸ್ಥಳೀಯ ನಿವಾಸಿಗಳಿದಾರಲ್ಲ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ಕಟ್ಟಡ ಕಾಮಗಾರಿಗಳು ಸ್ಥಗಿತಗೊಳಿಸಿ. ಊರನ್ನ ನೀವು ಚಾಮುಂಡಿ ಬೆಟ್ಟನಾಗ ಊರು ಮಾಡ್ತಾ ಇದ್ದೀರಿ. ನೀವು ಗ್ರಾಮ ಎಷ್ಟು ಮನೆಗಳಿದ್ದೋ ಈಗ ಎಷ್ಟು ಮನೆಗಳಾಗಿದೆ? ಸ್ಥಳೀಯ ನಿವಾಸಿಗಳನ್ನೇ ನಾವು ಮೂಲ ನಿವಾಸಿಗಳನ್ನೇ ಗುರುತಿಸೋಕ್ಕಾಗಲ್ಲ, ಆ ಪರಿಸ್ಥಿತಿ ಆಗಿದೆ. ಇದೆಲ್ಲ ನೀವು ತಡೆಗಟ್ಟಿ ಅದನ್ನೆಲ್ಲ ಮಾಡಿ ಫಸ್ಟು ಒತ್ತುವರಿ ತೆರವುಗೊಳಿಸಿ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಎಷ್ಟು ಒತ್ತುವರಿ ಆಗಿದೆ, ನಾಳೆನೇ ಬನ್ನಿ, ನಾವು ನಾಳೆನೇ ಬರ್ತೀವಿ ನಿಮ್ಮ ಜೊತೆಲಿ ಬೇಕಾದ್ರೆ. ಫಸ್ಟು ನೀವು ಒತ್ತುವರಿ ತೆರವುಗೊಳಿಸಿದಾಗ ನೀವು ಮಾಡೋ ಕೆಲಸ ನೀವೇನು ರೂಪೇ ಮಾಡ್ತೀರಿ, ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಮಾಡ್ತೀರಿ ಅಂತೀವಿ ನಾವು. ನಿಮ್ಮ ಬೆಂಬಲ ಕೊಡ್ತೀವಿ ನಾವು. ಒತ್ತುವರಿ ತೆರವುಗೊಳಿಸಿ ನೋಡ್ತೀನಿ, ನೀವು ಮಾಡಿ, ಅದನ್ನು ಮಾಡಿ. ಫಸ್ಟು ಒತ್ತುವರಿ ತೆರವುಗೊಳಿಸ್ಬಿಟ್ಟು ಆಮೇಲೆ ರೂಪೇ ಮಾಡಿ.
ಜನರ ಅಭಿಪ್ರಾಯದ ಮೇರೆಗೆ ಮಾಡಿ. ನಾವು ವಿರೋಧ ಮಾಡಲ್ಲ, ಯಾವುದೇ ಕೆಲಸ ಮಾಡಿ ವಿರೋಧ ಮಾಡಲ್ಲ. ಕಳಪೆ ಕಾಮಗಾರಿ ಮಾಡ್ತೀರಾ, 1 ವರ್ಷ 2 ವರ್ಷ ಬಾಳ್ವೆ ಬರಲ್ಲ. ಈ ರೋಡ್ ಸೈಡ್ಗಳೆಲ್ಲ ಮರಗಳು ನೆಟ್ಟಿದ್ರೆ ಎಷ್ಟೋ ಪಾರ್ಕಲ್ಲಿ ಇವತ್ತು ಪಾರ್ಕ್ ನೋಡಿ ಸುಪ್ರೀಂ ಕೋರ್ಟ್ ಆಜ್ಞೆ ಆಗಿದೆ, ಇಷ್ಟು ಎಕರೆ ಇಷ್ಟು ಕುಂಟೆ ಈ ಪಾರ್ಕ್ಗಳಿದ್ರೆ 1 kg ಸಿಮೆಂಟ್ನು ಬಳಸಂಗಿಲ್ಲ ಅಂತ. ಈಗ ಎಷ್ಟೋ ಪಾರ್ಕ್ಗಳಲ್ಲಿ ಜಿಮ್ಮು ಆಳು ಮೂಳು ಅಂತ ಮಾಡ್ಕೊಂಡು ಪಾರ್ಕ್ಗಳೇ ಕುಡುಗಲಿಸ್ಬಿಟ್ಟವ್ರೆ. ಅದು ಸುಪ್ರೀಂ ಕೋರ್ಟ್ ಆಜ್ಞೆ ಆಗಿದೆ, ಪಾರ್ಕಲ್ಲಿ ಯಾವುದು ಮಾಡಬಾರ್ದು ಅಂತ. ಅದನ್ನ ಮೀರಿ ಮಾಡ್ತಾ ಇದ್ರಿ ನೀವು, ನಿಮಗೆ ಶಿಕ್ಷೆ ಆಗೋದು ಬೇಡವಾ? ನಿಮ್ಗೊಂದು ಕಾನೂನು, ನಿಮ್ಮನ್ನ ಓಟ್ ಹಾಕಿ ಅಧಿಕಾರ ಕೂಣಿಸಿರೋರ್ಗೆ ಒಂದು ಕಾನೂನಾ? ಅವ್ರ ರಕ್ತ ಇರಕ್ಕೆ ಮಾತ್ರ ನೀವು ಅಧಿಕಾರದಲ್ಲಿ ಇರೋದು? ಕಾನೂನತ್ವಾಗಿ ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಮಾಡಿದವ್ರ ಪರ ಪಕ್ಷ ಯಾವ್ದಾರಾಗಿರಲಿ, ಮತ ಯಾವ್ದಾರಾಗಿರಲಿ, ಯಾರ್ಯಾರಾಗಿರಲಿ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ. ನಾವು ಸಹ ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೇವೆ. 1 ರೂಪಾಯಿ ಆಗಲೇ ಅದು ನಮ್ಮ ಕೈಲಾದಷ್ಟು ನಮ್ಮ ಶಕ್ತಿ ಮೀರಿ ಸೇವೆ ಮಾಡ್ತೇವೆ, ಆಯ್ತಾ? ಈ ಥರ ಅಭಿವೃದ್ಧಿ ಮಾಡಬೇಕು ಅಂದರೆ ಇವನು ಅಭಿವೃದ್ಧಿ ಮಾಡಿ ಜನರ ವಿಶ್ವಾಸ ಗಳಿಸಿ ಅಂತ ನಮ್ಮ ಅನಿಸಿಕೆ, ಅಭಿಪ್ರಾಯ ಇಷ್ಟೇ ಸರ್. ಇದಿಷ್ಟು DPK ಪರಮೇಶ್ವರ್ ಅವರ ಪ್ರತಿಕ್ರಿಯೆಯಾಗಿತ್ತು. ಏನಂದ್ರೆ ಮೈಸೂರಿನ ಚಾಮುಂಡಿ ತಾಯಿಯ ಒಂದು ಸುತ್ತಲಿನ ಪರಿಸರವನ್ನ ಏನು ನಾವು ಕಡಿತವನ್ನ ಗೊಳಿಸ್ತಾ ಹೋದ್ರೆ ಅಲ್ಲಿನ ತಾಯಿಗೆ ಅದು ಧಕ್ಕೆಯನ್ನು ಉಂಟು ಮಾಡ್ತದೆ. ಮತ್ತು ಮೈಸೂರು ನಗರದ ಜನರ ಒಂದು ಪ್ರತಿಕ್ರಿಯೆಗಳನ್ನ, ಅನಿಸಿಕೆಗಳನ್ನ ತೆಗೆದುಕೊಂಡು ಬಹುಮತದ ಮೇರೆಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಎಂಬ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು. ಮತ್ತೆ ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿವನ್ನ ಸಮಸ್ತ ವೀಕ್ಷಕರಿಗೆ ನಮಸ್ತೆ. ನಾನು ನಿಮ್ಮ ಯೋಗೇಶ್ ಶಿಂಡೆನಹಳ್ಳಿ. ಸಾಂಸ್ಕೃತಿಕ ನಗರಿಯ ನಾಡದೇವತೆಯಾದಂತಹ ಚಾಮುಂಡಿ ತಾಯಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಇದೀಗ ರೂಫ್ ವೇ ಮಾಡುವಂತಹ ಒಂದು ಕಾರ್ಯಯೋಜನೆ ಹಾಕಲಾಗಿದೆ. ಆದ್ರೆ ಅದೀಗ ಸಾಕಷ್ಟು ಚರ್ಚೆಗೆ ಭಾಸವಾಗ್ತಾ ಇದೆ. ಆದ್ರೆ ರೂಫ್ ವೇ ಮಾಡುವುದರಿಂದ ಒಂದು ಅಭಿವೃದ್ಧಿಯ ಕಾರ್ಯದಿಂದ ಈಗ ಅಲ್ಲಿನ ಒಂದು ಶಾಸಕರು ಹೇಳ್ತಾರೆ, ಆ ರೂಫ್ ವೇ ಮಾಡೋದ್ರಿಂದ ಒಂದು ಅಲ್ಲಿನ ಜನತೆಗೆ ಒಂದು ಅಭಿವೃದ್ಧಿ ಕೆಲಸ ಸಹ ಆಗುತ್ತೆ, ಮತ್ತೆ ಜನತೆಗೆ ಅದರಿಂದ ಒಂದು ಹೆಲ್ಪ್ ಸಹ ಆಗುತ್ತೆ. ಅಥವಾ ಒಂದು ಏನೋ ಒಂದು ಅಲ್ಲಿಗೆ ಮೇಲಕ್ಕೆ ಹೋಗ್ಲಿಕ್ಕೆ, ಬೆಟ್ಟದ ಮೇಲಕ್ಕೆ ಸಾಗ್ಲಿಕ್ಕಾಗ್ಲಿ ಅಥವಾ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾರೆ. ಅವರು ಜನಗಳಿಗೆ ಸಹಾಯ ಆಗುತ್ತೆ ಅನ್ನೋ ರೀತಿ ನೋಡಿದ್ರೆ ಅದು ಹಿಮಾಲಯ ಪರ್ವತ ಅಲ್ಲ, ಅದೊಂದು 7-8 ಸಾವಿರ ಅಡಿ ಮೇಲೆ ಇಲ್ಲ. ಸಾಧಾರಣವಾಗಿರ್ತಕ್ಕಂಥ ನಮ್ಮ ಚಾಮುಂಡಿ ಬೆಟ್ಟ ಮೈಸೂರು ಹೃದಯ ಭಾಗದಲ್ಲಿ ಇರತಕ್ಕಂಥ ಬೆಟ್ಟವನ್ನು ರೂಪೇ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಧಕ್ಕೆ ತರಬೇಡಿ ಸರ್. ಈಗ ಚಾಮುಂಡಿ ಬೆಟ್ಟಕ್ಕೆ ರೂಫ್ ವೇ ಮಾಡಿದ್ದೇ ಆದ್ರೆ ಏನೆಲ್ಲ ತೊಂದರೆಗಳು ಅನುಭವಿಸ್ಬೋದು? ಈ ಜನತೆ ಇರ್ಬೋದು ಅಥವಾ ಅಲ್ಲಿನ ಪ್ರಾಣಿ ಪಕ್ಷಿಗಳಿರ್ಬೋದು. ನೋಡಿ, ಈಗ ಏನು ಇವರು ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಜನಸೇವಕರು ಅಭಿವೃದ್ಧಿ ಹೆಸರಿನಲ್ಲಿ ರೂಪೇ ಮಾಡಕ್ಕೆ ಹೊರಟಿದ್ದಾರೆ. ಈ ರೂಪೇ ಮಾಡೋದ್ರಿಂದ ಈಗ ಆಲ್ರೆಡಿ ನೀವೆಲ್ಲ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ, ನಿಮ್ಮ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನೋಡಿದಿರಿ. 1-2 ತಿಂಗಳು 3 ತಿಂಗಳಿಂದೆ ನಂದಿಗೆ ಹೋಗೋ ರಸ್ತೆಯಲ್ಲಿ ಭೂ ಕುಸಿತ ಕಂಡಿದೆ. ಯಾಕೆ ಕಂಡಿದೆ? ಭೂ ಕುಸಿತ ಯಾಕಾಯಿತು ಅಂದರೆ ಎಲ್ಲೋ ಸಡಿಲ ಕಾಣ್ತಾ ಇದೆ, ಚಾಮುಂಡಿ ಬೆಟ್ಟಕ್ಕೆ ತೊಂದರೆ ಆಗ್ತಾ ಇದೆ. ಇವ್ರು ಏನು ಅಭಿವೃದ್ಧಿ ಹೆಸರಲ್ಲಿ ಈ ಡೈನಾಮಿಟ್ ಕೆಲವು ಉಪಗ್ರಹಗಳನ್ನ ಉಪಯೋಗಿಸ್ತಾರಲ್ಲ, ಅದರಿಂದ ಚಾಮುಂಡಿ ಬೆಟ್ಟಕ್ಕೆ ಹೊಡೆತ ಆಗುತ್ತೆ. ಈಗ ಉದಾಹರಣೆಗೆ ನಾವು ರೂಫೇ ಮಾಡ್ತೀವಿ ಅಂದರೆ ಸುಮಾರು ಎಷ್ಟಡಿ ಅಗಲ ತಗೊಂಡೋಗ್ಬೋದು ಮೇಲೆ, ಇಲ್ಲಿಂದ ಕೆಳಗಿಂದ ಮೇಲೆ ತಕ್ಕಂಟ ಅಷ್ಟು ಮರಗಳನ್ನೆಲ್ಲ ತರಿತಾರಲ್ಲ ಇವರು. ಸಾವಿರಾರು ಮರಗಳು ತರಿತಾರೆ, ಸುಮಾರು 1000 ಕಡೆ ಪಿಲ್ಲರ್ಗಳು ಏಳಿಸ್ತಾರೆ. ಆ ಪಿಲ್ಲರ್ಗಳು ಏಳಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಬಂಡೆಗಳು ಸಿಕ್ಬಿಟ್ರೆ ಏನು ಮಾಡ್ತಾರೆ ಇವರು? ಡೈನಾಮಿಟ್ ಉಪಯೋಗಿಸ್ತಾರೆ. ಆ ಡೈನಾಮಿಟನ್ನು ಉಪಯೋಗಿಸೋಂಥ ಸಂದರ್ಭದಲ್ಲಿ ಸಡಿಲವಾಗುತ್ತೆ ಭೂಮಿ, ಚಾಮುಂಡಿ ಬೆಟ್ಟ ಸಡಿಲವಾಗುತ್ತೆ. ಸಡಿಲವಾದದ್ದು ಈ ಸಂದರ್ಭದಲ್ಲಿ ಗೊತ್ತಾಗಲ್ಲ, ಅಭಿವೃದ್ಧಿ ಮಾಡೋಕೆ ಗೊತ್ತಾಗಲ್ಲ. ಸತತವಾಗಿ ನಿರಂತರವಾಗಿ ಮಳೆ ಬರುತ್ತೆ ನೋಡಿ, ತಿಂಗಳಾನ್ಗಟ್ಲೆ. ಈಗ ಕಳೆದ 2 ವರ್ಷ 3 ವರ್ಷದಿಂದ ನೋಡ್ತಾ ಇದ್ದೀವಿ ಯಾವ ರೀತಿ ಮಳೆ ಬಂದರೆ ಅವಾಂತರಗಳು ಯಾವ ರೀತಿ ಸೃಷ್ಟಿ ಆಗ್ತಾ ಇದೆ ಅಂತ. ಆ ಥರ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈಗೇನು ಭೂ ಕುಸಿತ ಆಗಿದೆ, ಇದರ 10 ಪಟ್ಟು ಭೂ ಕುಸಿತ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಂದ್ರೆ ಸರ್, ಈಗ ನೀವ್ ಹೇಳ್ತಾ ಇರೋದು ಈಗ ಇತ್ತೀಚೆಗೆ ಕಂಡಂತಹ ಭೂಕುಸಿತ ಈಗ ಆಲ್ರೆಡಿ ಏನಾಗಿದೆ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಹೊಸ ಕಾಮಗಾರಿ ಅದರಿಂದನೇ ಕಾರಣ ಅಂತ ಹೇಳ್ತಿದ್ದಾರೆ. ಈಗ ನೋಡಿ ಸರ್, ಈಗ ಏನು ಅವರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಈ ಮ್ಯಾನ್ಯುವಲ್ ಆಗಿ ಕೆಲಸ ಮಾಡಿದರೆ ಇದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಅಲ್ಲೂ ಸಹ ಡೈನಾಮಿಟ್ ಉಪಯೋಗಿಸಿದ್ದಾರೆ.
ಅಲ್ಲಿ ಮೇಲೆ ಏನು ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ರಿ ಇವರು, ಅಲ್ಲೂ ಕೆಲವು ಉಪಗ್ರಹಗಳನ್ನು ಉಪಯೋಗಿಸಿದ್ದಾರೆ, ಅದರಿಂದ ಸಹ ಹೊಡೆತ ಬಿದ್ದಿದೆ. ಅಭಿವೃದ್ಧಿ ಮಾಡಬೇಕು ಅಂದ್ರೆ ಇವರು ಪ್ರಕೃತಿಗೆ ವಿರುದ್ಧವಾಗಿ, ಜನಸಾಮಾನ್ಯರ ವಿರುದ್ಧವಾಗಿ, ಪ್ರಾಣಿ ಪಕ್ಷಿಗಳ ವಿರುದ್ಧವಾಗಿ ಇವರು ಅಭಿವೃದ್ಧಿ ಮಾಡಂಗಿಲ್ಲ. ಯಾಕಂದರೆ ನಮ್ಮ ಅಭಿವೃದ್ಧಿ ಅಂತಂದರೆ ಜನರ ಸ್ಥಳೀಯರ ಒಂದು ಮಾರ್ಗದರ್ಶನ ಬೇಕು, ಸ್ಥಳೀಯರ ಅಭಿಪ್ರಾಯಗಳ ಬೇಕು. ಅದರ ಬಗ್ಗೆ ಯಾರು ಜನನಾಯಕರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಾ? ಸ್ಥಳೀಯರ ಮಾರ್ಗದರ್ಶನ ತಗೊಂಡೇನಾರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಈಗ ಒಬ್ಬ ಸಂಸದರು, ಉದಾಹರಣೆಗೆ ಸಂಸದರು ಎಷ್ಟು ಸಾವಿರ ಓಟ್ ಹಾಕಿದ್ದಾರೆ ಅವ್ರಿಗೆ ಜನರು, ಸ್ಥಳೀಯರು. ಅಷ್ಟು ಸಾವಿರದಲ್ಲಿ ಶೇಕಡವಾರು ಒಂದು 25% ಅವರು ಜನರ ಮಾಹಿತಿ ಪಡಿಬೇಕಲ್ಲ. ಜನರ ಮಾಹಿತಿ ಇಲ್ಲದೇ ಅವ್ರು ಅಭಿವೃದ್ಧಿ ಹೆಸರು ಹೇಳಿದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ ಅವರು? ಅಭಿವೃದ್ಧಿ ಮಾಡೋಕ್ಕೆ ಬೇಕಾದಷ್ಟು ವ್ಯವಹಾರ ಇದೆ ಸರ್, ಬೇಕಾದಷ್ಟು ಕಡೆ ಅಭಿವೃದ್ಧಿ ಇಲ್ದೇ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಅಲ್ಲಿ ಮಾಡಬೇಕು ಇವರು ಅಭಿವೃದ್ಧಿನ. ಜನ ಎಲ್ಲಿ ವಾಸ ಮಾಡ್ತಾರೋ, ಈ MLAಗಳಾಗಿರ್ಬೋದು, ನಗರ ಪಾಲಿಕೆ ಸದಸ್ಯರಾಗಿರ್ಬೋದು, MP ಗಳಾಗಿರ್ಬೋದು, ಈ ಕ್ಷೇತ್ರದ ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು, ಆ ಕ್ಷೇತ್ರದ ಮತದಾರರು ಏನು ಅವ್ರಿಗೆ ಮತವನ್ನು ನೀಡಿ, ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಿದರೆ ಅವರ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಬೇಕಾಗಿರೋದು ನಮ್ಮ ಜನನಾಯಕರ ಕರ್ತವ್ಯ. ಅದು ನಡೀತಾ ಇದೆಯಾ ಕೇಳಿ, ಯಾರನ್ನಾದ್ರೂ ಕೇಳಿ. ಅವರು ಜನರ ಅಪೇಕ್ಷೆ ಮೇರೆಗೆ, ಜನರ ಒತ್ತಾಯದ ಮೇರೆಗೆ ಮಾಡೋವಂಥ ಅಭಿವೃದ್ಧಿ ಕೆಲಸಗಳಾದರೆ ನಾವು ಸಹ ಶಿರ್ಷಾಂಗ ನಮಸ್ಕಾರಗಳು ಮಾಡೋದ್ರ ಮುಖಾಂತರ ನಾವು ಸ್ವಾಗತಿಸ್ತೇವೆ. ಹಾಗಿದ್ರೆ ಈ ಒಂದು ರೂಪೇ ಮಾಡೋದ್ರಿಂದ ಸಾಕಷ್ಟು ಪ್ರಾಣಿಗಳಿಗೆ ಹಾನಿ ಆಗ್ಬೋದು, ಅಥವಾ ಒಂದು ಶಬ್ದ ಮಾಲಿನ್ಯ ಸಹ ಆಗ್ಬೋದು ಅಂತ ಒಂದು ಅಭಿಪ್ರಾಯಗಳು ಬಂದಾಗ ಆ ಶಾಸಕರು ಏನ್ ಹೇಳ್ತಾರೆ, ನಾವು ಶಬ್ದ ಮಾಲಿನ್ಯ ಮಾಡೋಲ್ಲ, ಆ ಶಬ್ದ ಮಾಲಿನ್ಯ ಇಲ್ಲದೆ ಇರೋ ತರ ನಾವು ರೊಫೆಯನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇದು ಹೇಳ್ತೀರಾ ನೀವು ಅಲ್ವಾ? ಶಬ್ದ ಮಾಲಿನ್ಯ ಮಾಡದೇನೆ ನಾವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ. ಕೆಲವು ಕಡೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದಾರಲ್ಲ, ಅಲ್ಲೂ ಸಹ ಕಾನೂನು ಒಳಗಡೆ ನೀವು ವ್ಯಾಪ್ತಿ ಒಳಗಡೆನೆ ಪರ್ಮಿಷನ್ ತಗೊಂಡಿರ್ತಾರೆ. ಈಗ ಹಂಗಾರೆ ಗುಂಡ್ಲುಪೇಟೆಲಿ ಯಾಕಾಯ್ತು ಅಭಿವೃದ್ಧಿ? ನೀವು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದ ಹಾಗೆ ಆ ಸುತ್ತಮುತ್ತ ಹಿರಿಯ ನಿವಾಸಿಗಳಿಗೆ ಯಾವುದೇ ರೀತಿ ಅಡಚಣೆಗಳಾಗ್ದಂಗೆ ನೀವು ಅಭಿವೃದ್ಧಿ ಮಾಡೋ ಅಂತೇವರು ಗುಂಡ್ಲುಪೇಟೆಯಲ್ಲಿ ಆದ ಕಾರಣ ಯಾರು? ಗುಂಡ್ಲುಪೇಟೆಯಲ್ಲಿ ಭೂ ಕುಸಿತ, ಆ ಬೆಟ್ಟನೇ ಕುಸಿತೋಯ್ತಲ್ಲ, ಅದಕ್ಕೆ ಕಾರಣ ಯಾರು? ಈಗ ಸತ್ರು, ಒಂದು 10 ಜನ ಸತ್ರು, ಅವ್ರ ಕುಟುಂಬಕ್ಕೆ ಹೊಣೆ ಯಾರು? ಈಗ ಚಾಮುಂಡಿ ಬೆಟ್ಟ ಇರೋದೆಷ್ಟು? ಚಾಮುಂಡಿ ಬೆಟ್ಟನ ನಾವೀಗ ರಕ್ಷಣೆ ಮಾಡಬೇಕಾವು. ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳನ್ನ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೋಬೇಕಾದ್ದು ನಮ್ಮ ಜನನಾಯಕರ ಕರ್ತವ್ಯ. ಆಮೇಲೆ ಅಲ್ಲಿ ಕಾಂಕ್ರೀಟ್ ರಸ್ತೆಗಳಾಗ್ತದೆ, ಕಾಂಕ್ರೀಟ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು. ಈಗ ಹೆಚ್ಚಿಗೆ ನಗರ, ಈಗ ಚಾಮುಂಡಿ ಬೆಟ್ಟ ಹೋಗಿ ಚಾಮುಂಡಿ ನಗರ ಆಗ್ತಾ ಇದೆ, ನಾಗರೀಕರಣ ಆಗ್ತಾ ಇದೆ. ಹಂಗಾರೆ ಮುಂದಿನ ಮಕ್ಕಳಿಗೆ ಏನು ತೋರ್ಸೋಣ? ಇವ್ರು ಇವತ್ತು ರೂಪೇ ಮಾಡಿಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ರೂಪೇ ಮಾಡಿಬಿಟ್ಟು ಹೊಂಟೋಗ್ಬಿಡ್ತಾರೆ ಇವರು. ನಾಳೆ ದಿವಸ ಬೆಟ್ಟನೇ ಕುಸ್ತೋಗ್ಬಿಟ್ರೆ ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಇವ್ರ ಮಕ್ಕಳಿಗೆ, ನಮ್ಮ ನಾಳೆ ಜನನಾಯಕರ ಮಕ್ಕಳಿಗೆ ಏನು ತೋರಿಸ್ತಾರೆ ಇವರು? ಪ್ರಕೃತಿ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಇರೋದೇ ಇಲ್ಲ, ಏನೂ ಇರಲ್ಲ. ಇವರು ಇವ್ರು ಏನೇ ಅಭಿವೃದ್ಧಿ ಮಾಡಬೇಕಾದ್ರೂ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಪರಿಸರಕ್ಕೆ ಒತ್ತು ಕೊಟ್ಕೊಂಡು ಪ್ರಕೃತಿ ವಿಕೋಪಕ್ಕೆ ಹೋಗೋದನ್ನ ನಾವು ತಡೆಗಟ್ಟಿನ ಎಡೆಗಳಲ್ಲಿ ಇವರು ಅಭಿವೃದ್ಧಿ ಮಾಡಬೇಕೇ ಹೊರತು ಇಂಥ ಅಭಿವೃದ್ಧಿ ಜನರ ವಿರೋಧಿ ಅಭಿವೃದ್ಧಿಗಳಿವು. ಈ ಥರ ಅಭಿವೃದ್ಧಿಗಳು ಜನರ ಏಳಿಗೆಗಲ್ಲ, ಮುಂದಿನ ಭವಿಷ್ಯಕ್ಕಲ್ಲ ಇದು ಅಭಿವೃದ್ಧಿಗಳಿವು. ನಾಳೆ ಈಗ ನೋಡಿ, ಉದಾಹರಣೆಗೆ ಲಲಿತ ಮಾಲೆ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಇನ್ನೊಂದು ಲಲಿತ ಮಾಲೆ ಸೃಷ್ಟಿ ಮಾಡ್ಬೋದು ನಾವು. ನಮ್ಮದೇ ಒಂದು ಮನೆ, ಯಾವುದೋ ಒಂದು ಮನೆ ಬಿದ್ದೋಯ್ತು, ಇನ್ನೊಂದು ಮನೆ ಕಟ್ಬೋದು, ಸರ್ಕಾರದ ಅನುದಾನದಲ್ಲಿ ಕಟ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಏನಾರು ಹೆಚ್ಚು ಕಮ್ಮಿಯಾಗಿ ಚಾಮುಂಡಿ ಬೆಟ್ಟ ಕುಸಿದ್ರೆ, ಚಾಮುಂಡಿ ಬೆಟ್ಟ ಬಿಸ್ತೋಗ್ಬಿಟ್ಟು ಭೂ ಕುಸಿತ ಆಗ್ಬಿಟ್ರೆ ಚಾಮುಂಡಿ ಬೆಟ್ಟ ಕಟ್ಟಕ್ಕೆ ಅವ್ರ ಕೈಲಿ ಆಗುತ್ತಾ ಕೇಳಿ? ಬರ್ಕೊ, ಅವೆಲ್ಲ ಮುಚ್ಚಳಿಕೆ ಪರಿಸ್ಕೊಂಡು ಅಭಿವೃದ್ಧಿ ಮಾಡಿ, ಸ್ಥಳೀಯರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ. ಈಗ ಸರ್, ಹೌದು, ಸ್ಥಳೀಯರಾಗಿರ್ಬೋದು ಅಥವಾ ಪರಿಸರವಾದಿಗಳು ಸಹ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾರೆ. ಆದ್ರೂ ಸಹ ಹೋರಾಟಗಳು ಎಲ್ಲೋಯ್ತು, ಏನಾಯ್ತು, ಅದರ ಒಂದು ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ? ಕಳೆದ 5 ವರ್ಷದ, ಒಂದು 10 ವರ್ಷದ ಹಿಂದೆ ಯಾರೋ ಒಬ್ಬ ಹೋರಾಟಗಾರರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನಾವು ತಗೊಂಡು ಕೊಟ್ಟಂಥ ಸಂದರ್ಭದಲ್ಲಿ ಕೇವಲ ಇದನ್ನೇ 15-20 ದಿವಸದಲ್ಲಿ ಹಿಂಬರಹ ಬರ್ತಾ ಇತ್ತು. ಇವತ್ತು 1-2 ವರ್ಷ ಆದರೂ ಹಿಂಬರಹ ಬರಲ್ಲ ಅಂದರೆ ನಮ್ಮ ನಾಳೆ ಜನನಾಯಕರ ಪರಿಸ್ಥಿತಿ ಯಾವ ರೀತಿ ಇದೆ? ಈ ನಾಡಿನ ಮುಖ್ಯಮಂತ್ರಿಗಳ ಕೆಲಸ ಏನು, ಸಚಿವರುಗಳ ಕೆಲಸ ಏನು, MLAಗಳ ಕೆಲಸ ಏನು, ಅಲ್ಲಿ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಕೆಲಸ ಏನು, ಎಲ್ಲ ಮೈ ಮರೆತುಬಿಟ್ಟಿದ್ದಾರೆ. ಎಲ್ಲ ಮೈ ಮರೆತು ಕೆಲಸ ಮಾಡ್ತಾ ಇರೋದೀಗ. ಯಾರೂ ಸಹ
ಜನ ವಿರೋಧಿ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇರೋದು. ಜನರ ಆಕರ್ಷಣೆ ಮೇರೆಗೆ ಕೆಲಸ ಮಾಡ್ತಿಲ್ಲ, ಜನರ ಅನಿಸಿಕೆ ಅಭಿಪ್ರಾಯಗಳ ಮೇಲೆಗೆ ಕೆಲಸ ಮಾಡ್ತಿಲ್ಲ ಸರ್. ಇವರು ಜನ ವಿರೋಧಿಗಳು ಕೆಲಸ ಮಾಡ್ತಾ ಇದ್ದಾರೆ. ವಿರೋಧ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಇದು ಮಹಾತ್ಮ ಗಾಂಧಿ ಅವ್ರ ತಲಂದಿಂದ ನಡ್ಕೊ ಬಂದಿದೆ. 10 ಲಕ್ಷ ಜನ ಇದೆ ಅಂದರೆ 1,000 ಜನನೇ ಹೋರಾಟ ಮಾಡೋದು ಎಲ್ಲೋದ್ರೂ. ಹೋರಾಟಗಾರನ ಇವ್ರು ಕಡೆಗಣಿಸ್ತಾ ಇದ್ದಾರೆ, ಹೋರಾಟಗಾರನ ದಮನ ಮಾಡ್ತಾ ಇದ್ದಾರೆ. ಇವತ್ತು ಹೋರಾಟಗಾರರು ಪ್ರತಿಯೊಬ್ಬರಿಗೂ ಬೇಕು. ನಾವು ಹೋರಾಟ ಮಾಡೋದಿರಲಿ, ವಿಧಾನಸಭೆಯಲ್ಲಿ ಕೂತ್ಕೊಂಡು ಇವರೇ ಹೋರಾಟ ಮಾಡ್ತಾರಲ್ಲ, ಅದು ಹೋರಾಟ ಅಲ್ವೇ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಹೋರಾಟ ಮಾಡ್ತಾರೆ, ಆಡಳಿತ ಪಕ್ಷದವರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಈ ರಾಜಕೀಯ ಕುತಂತ್ರ ಯಾವ ರೀತಿ ಹೋಗ್ತಾ ಇದೆ? ನೀವು ಜನರ ಹಿತದೃಷ್ಟಿ ನಮ್ಮನ್ನ ಆಳಕ್ಕೆ ಬಂದಿದ್ದೀರೋ, ಜನರ ಮೇಲೆ ಜನರನ್ನ ದಮನ ಮಾಡಕ್ಕೆ ಬಂದಿದ್ದೀರೋ? ಈಗ ವಿರೋಧ ಪಕ್ಷದವರು ಹೋರಾಟ ಮಾಡ್ತಾರೆ, ವಿಧಾನಸಭೆ ಒಳಗೆ ಕೂತ್ಕೊಂಡು ನೋಡಿದ್ರಲ್ಲ ಹೋರಾಟ. ಐಷಾರಾಮಿ ಜೀವನದ ಹೋರಾಟ, ಎಲ್ಲ ಹಾಸಿಗೆ ದಿಂಬು ರಗ್ಗು ಟಿವಿ ಎಲ್ಲ ಇಟ್ಕೊಂಡು ಹೋರಾಟ ಮಾಡಿದ್ವಿ. ದೇಶಕ್ಕೆ ಜನ ನೋಡಿಲ್ವ? ನಾವು ನೋಡಿಲ್ವೇ? ಮಾಧ್ಯಮದವ್ರು ನೀವು ನೋಡಿಲ್ವೇ? ನಮ್ಮನ್ನ ಹೋರಾಟಗಾರನ ಇವ್ರು ಕಡೆಗಣಿಸ್ತಾರೆ, ಇವ್ರಿಗೆ ನಾಚಿಕೆ ಇಲ್ಲದೆ ಇವರೇ ಹೋರಾಟ ಮಾಡ್ತಾರೆ. ಇಂಥ ರಾಜಕೀಯ, ಇಂಥ ಬಂಡ ರಾಜಕೀಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹತ್ರ ನಾನು ದಿನಗೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಇವತ್ತು ನಿಮ್ಮ ಹತ್ರ 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು. ಪ್ರಕೃತಿ ವಿಕೋಪಕ್ಕೆ ಹೋದಾಗ ನಾವು ಇಬ್ಬರು ಒಂದೇ. ಇದನ್ನ ಮನಗಂಡಬೇಕು ನಮ್ಮ ಜನನಾಯಕರು. ಇದನ್ನ ಅವಲೋಕಿಸ್ಬೇಕಾಗಿರೋದು ನಮ್ಮ ಜನನಾಯಕರು, ನಮ್ಮ ಜನಸೇವಕರು ಅವಲೋಕಿಸ್ಬೇಕು. ಆದ್ರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಾವು ಜನರಿಗೋಸ್ಕರನೇ ಮಾಡ್ತಾ ಇದ್ದೋ ಅಂತಾರೆ. ಜನರಿಗೋಸ್ಕರ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಜನರಿಗೋಸ್ಕರನೇ ನೀವು ಮಾಡೋದಾಗಿದ್ರೆ KR ಹಾಸ್ಪಿಟ್ಲಿಗೆ ಹೋಗಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಿ. ಜನಗಳಿಗೆ ರಕ್ತ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಕೂತ್ಕೊಳ್ಳೋಕೆ ಚೇರ್ ಇಲ್ಲ, ಪೇಷಂಟ್ಗಳಿಗೆ ಬೆಡ್ ಇಲ್ಲ, ಪೇಷಂಟ್ಗಳಿಗೆ ಉಚಿತವಾಗಿ ಔಷಧಿ ಕೊಡ್ತಾ ಇಲ್ಲ. 100 ರೂಪಾಯಿಗೂ ಹೊರಗಡೆ ಬರೀತಾ ಇದ್ದಾರೆ. ಇವರು ನಾಚಿಕೆ ಆಗ್ಬೇಕು. ಇವರು ನಮ್ಮ ಜನನಾಯಕರು ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ಬೇಕು. ಫೋನ್ ಇಲ್ಲಿ 1000 ರೆಕಾರ್ಡ್ಗಳಿವೆ ನಮ್ಮ ಹತ್ರ. ಸರ್ ಬ್ಲಡ್ ಕೊಡ್ತಾ ಇಲ್ಲ ಸರ್, ಇಲ್ಲಿ ಬ್ಲಡ್, ಆಮೇಲೆ ಬ್ಲಡ್ನ ಎಕ್ಸ್ಚೇಂಜು ಮಾಡ್ಕೊಳ್ಳ, ಅದೇ ಬ್ಲಡ್ ಬೇಕು ಅಂತಾರೆ. ಆಮೇಲೆ JSS ಹಾಸ್ಪಿಟ್ಲಿಗೆ ಬರೀತಾರೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರೀತಾರೆ, ಯಾವುದು ನಾರಾಯಣ ಹೃದಯಾಲಯಕ್ಕೆ ಬರೀತಾರಲ್ಲ, ಅಲ್ಲಿರೋ ಡಾಕ್ಟ್ರುಗಳು. ಅಲ್ಲಿಗೆ KR ಹಾಸ್ಪಿಟ್ಲಿಗೆ ಪರಿಸ್ಥಿತಿ ಯಾವ ರೀತಿ ಇದೆ? ಈಗ ಅಭಿವೃದ್ಧಿ ಮಾಡಬೇಕು ಅಂದರೆ ದಯಮಾಡಿ ನಿಮಗೆ ಕೈ ಮುಗಿತೀವಿ. KR ಹಾಸ್ಪಿಟ್ಲಿಗೆ ಹೋಗಿ ನೀವು ಸಚಿವರುಗಳು, MLAಗಳು, ನಗರ ಪಾಲಿಕೆ ಸದಸ್ಯರುಗಳು ಏನಿದ್ದೀರಿ, ನಿಜವಾಗ್ಲೂ ನೀವು ಪ್ರಾಮಾಣಿಕರೇ ಆಗಿದ್ರೆ, ನೀವು ನಿಜವಾಗ್ಲೂ ಜನರ ನಾಡಿ ಮಿಡಿತಕ್ಕೆ ನೀವು ತದ್ದಿರೋದು ಅಂತ ಸ್ಪಂದಿಸುವಂಥ ಜನನಾಯಕರಾಗಿದ್ರೆ, KR ಹಾಸ್ಪಿಟ್ಲಲ್ಲಿ ಮೈಸೂರಲ್ಲಿ ಎಷ್ಟು ಜನ ನೀವು ಜನಪ್ರತಿನಿಧಿಗಳಿದ್ದೀರಿ, ಎಲ್ಲ ವಾರಕ್ಕೆ ಒಂದೊಂದು ಸತಿ ಹೋಗಿ ಭೇಟಿ ನೀಡಿ. ಅಲ್ಲಿ ಹೋಗಿ KR ಹಾಸ್ಪಿಟ್ಲ್ ಪರಿಸ್ಥಿತಿ ಏನಿದೆ ಅಂತ ನಮಗೆ ಫೋನ್ ಮಾಡ್ತಾರೆ. ಓಟ್ ಹಾಕಿರೋ ನಿಮಗೆ ಫೋನ್ ಮಾಡ್ತಿಲ್ಲ, ಯಾಕಂದ್ರೆ ಇವ್ರು ಸ್ಪೀಕರ್ಸ್ ಎಲ್ಲ ಫೋನ್ನ ಇವ್ರು POಗಳು ಎತ್ಬಿಟ್ಟು ಏನಂತಾರೆ ಗೊತ್ತಾ? ಅವ್ರು ಮೀಟಿಂಗ್ಗಳಿದ್ದಾರೆ ಅಂತಾರೆ. ಎಷ್ಟು ಸತಿ ಫೋನ್ ಮಾಡಿದ್ರೆ ಮೀಟಿಂಗ್ಗಳಿದ್ದಾರೆ ನಮ್ಮ ಸಾಹೇಬರು ಅಂತಾರೆ. ಏನು ಮೀಟಿಂಗ್ ಮಾಡ್ತಾರಪ್ಪ ಇವರು? ಯಾವ ಮೀಟಿಂಗ್ ಮಾಡ್ತಾರೆ ಇವರು? ಅಂದ್ರೆ ನಾಯಕರುಗಳು ಯಾರು ಸಹ ಜನರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾರು ನಗರ ಪಾಲಿಕೆ ಆಯುಕ್ತರೇ ಸಿಕ್ಕಲ್ಲ ಅಂದ್ರೆ, ನಗರ ಪಾಲಿಕೆ ಸದಸ್ಯರೇ ಸಿಗ್ತಾ ಇಲ್ಲ ಅಂದ್ರೆ, MP MLAಗಳು, ಸಚಿವರು, ಈ ಸಂಸದರು ಎಲ್ಲಿ ಸಿಗ್ತಾರೆ? ಈಗ ಸಂಸದರು ನಮ್ಮ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು. ಅವಾಗ ಪ್ರಶ್ನೆ ಮಾಡಿದ್ವಿ ನಾವು. ಆ ಪ್ರಶ್ನೆಗೆ ತಕ್ಕಂತೆ ಈಗ ಚುನಾವಣೆಯಾಗಿ MLC ನಮ್ಮ ಸಂಸದರು ಚುನಾವಣೆಯಾಗಿ ಎಷ್ಟು ವರ್ಷ ಆಯಿತು? ಒಂದು ದಿನನಾರ ನಮ್ಮ ಕ್ಷೇತ್ರಕ್ಕೆ ಬಂದವ್ರ? ನಡುವೆ ಇದ್ರ ಪ್ರಶ್ನೆ ಮಾಡಿದೆ ನಮ್ಮ ಸಂಸದರನ್ನ. ಅದಕ್ಕೇನೋ ಉತ್ತರ ಕೊಟ್ರ ಅವತ್ತು? ಇಲ್ಲಿ ತನಕ ಏನಾರು ಬಂದವ್ರ? ಅಭಿವೃದ್ಧಿ ಬನ್ನಿ. ವಯಸ್ಸಾದವರು, ಹಿರಿಯ ನಾಗರಿಕರುಗಳು ಮೈಸೂರು ನಗರದಲ್ಲಿ ಸಂಚಾರ ಮಾಡಬೇಕು ಅಂದರೆ ಎಷ್ಟೋ ಜನರುಗಳಿಗೆ ನಡನೆ ಮುರಿದೋಗಿದೆ, ಎಷ್ಟೋ ಜನಗಳಿಗೆ ಕೈ ಕಾಲು ಮುರಿದೋಗಿವೆ. ಸ್ಕೂಟ್ರ್ ಹಳ್ಳಿಗಳು ಬಿಟ್ಟು ಈಗ ಕೆಲವುಗಳು ಬರೀ 1-2 ಸ್ಕೂಟ್ರ್ ಹೋದರೆ ಹೆಂಗೂ ತಪ್ಪಿಸ್ಕೊಂಡು ಹೋಗ್ತಾರೆ. ಬಸ್ ಹಿಂದ್ಗಡೆ, ಕಾರ್ ಹಿಂದ್ಗಡೆ, ಆಟೋ ಹಿಂದ್ಗಡೆ ಹೋದಂಥ ಸಂದರ್ಭದಲ್ಲಿ ಹಳ್ಳ ದಿನಗಳು ಕಾಣಲ್ಲ. ನಾವೇ ಕಣ್ಣಾರ ಪ್ರತ್ಯಕ್ಷವಾಗಿ ನೋಡಿದ್ವಿ. ಆ ಸಮಯದಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ನಡಗಳೆಲ್ಲ ಮುರ್ಕೊಂಡಿದ್ದಾರೆ ಜನ. ಆ ಮಲೆ ಮಹದೇಶ್ವರ ಬೆಟ್ಟದ ರೋಡಲ್ಲಿ ನೋಡಿ, ಕಾವೇರಿ ಹಾಸ್ಪಿಟ್ಲ್ ಮುಂದೆ, ಮತ್ತು ಗೋಪಾಲ್ಗೌಡ ಹಾಸ್ಪಿಟ್ಲ್ ನಜೀರ್ಬಾದ್ ಮುಂದೆ ಎಷ್ಟು ಹಳ್ಳ ಕೊಳ್ಳಗಳಿದೆ. ನಾವು ಮಣ್ಣು ಹಾಕಿದ್ರು, ಮೊನ್ನೆ ಎದ್ದೋಯ್ತು. ಆ ಡಾಂಬರ್ ಹಾಕಿದ್ರು, ದಸರಾ ಕಾಮಗಾರಿ ಅಂತ ಮಾಡಿದ್ರಲ್ಲಪ್ಪ, ಎಷ್ಟು ಕೋಟಿ ಹಣ ಬಿಡುಗಡೆ ಮಾಡಿದ್ರು ದಸರಾ ಕಾಮಗಾರಿಗೆ. ಇವರು ಈಗ ಎದ್ದೋಗಿದ್ದಾರೆ, ಡಾಂಬರೇ ಎದ್ದೋಗಿದ್ದಲ್ಲ. ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ? ನಿರಂತರವಾಗಿ ದಿನನಿತ್ಯ ಓಡಾಡುವಂಥ ವಾಹನ ಸವಾರರಿಗೆ ನೀವು ಸರಿಯಾದಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ ಮೇಲೆ ನೀವು ಯಾವ ಆಧಾರದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಧಕ್ಕೆ ಆಗದಿದ್ದ ರೀತಿ ಮಾಡ್ತೀರಾ ಅಂತ ನಮ್ಮ ನಂಬಿಕೆ ಕಟ್ಕೊಳ್ಳೋಣ. ಆದ್ರೆ ಸರ್, ಚಾಮುಂಡಿ ಬೆಟ್ಟಕ್ಕೆ ರೋಡ್ಗಳು ರಸ್ತೆಗಳು ಕಿರಿದಾಗಿದೆ, ಆದ್ರಿಂದ ಒಂದು ರೋಪ್ ವೇ ವ್ಯವಸ್ಥೆ ಮಾಡಿದ್ರೆ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳ್ತಾರೆ. ಸತ್ಯ. ಚಾಮುಂಡಿ ಬೆಟ್ಟಕ್ಕೆ ರೋಡು ಕಿರಿದಾಗಿದೆ. ಖಾಸಗಿ ವಾಹನಗಳನ್ನ ನಿಷೇಧ ಮಾಡಿ, ಖಾಸಗಿ ವಾಹನಗಳು ನಮ್ಮನ್ನು ಸೇರಿಸಿ ಈ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳವರೆಗೂ ಖಾಸಗಿ ವಾಹನಗಳನ್ನ ನಿರ್ಬಂಧಿಸಿ, ಖಾಸಗಿ ಸರ್ಕಾರಿ ವಾಹನಗಳು ಬಿಡಿ, ಮಿನಿ ಬಸ್ಗಳು ಬಿಡಿ. ಈ ಗೋಪಾಲಸ್ವಾಮಿ, ಹಿಮಾಲಯ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾವ ರೀತಿ ಮಾಡಿದ್ರಿ ಆ ರೀತಿ ಮಾಡ್ರಪ್ಪ.
ನಾವು ಬೇಡ ಅಂತೀವಾ? ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮ ಫೋಟೋ ಮಾಡಿಕೊಂಡು ಮನೇಲಿ ಪೂಜೆ ಮಾಡ್ತೀವಿ. ಇವತ್ತು ಪುನೀತ್ ರಾಜ್ಕುಮಾರ್ ನನಗೇನು ಸೈಟ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ. ಇವತ್ತು ನಮ್ಮ ಮನೇಲಿ ಫೋಟೋ ಇದೆ, ನಾನು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲೆಲ್ಲ ಅವ್ರು ದಿನ ಹಂಚ್ಕೋತಾ ಇದ್ದೀವಿ. ಯಾಕೆ ಹಂಚ್ಕೋತಾ ಇದ್ದೀವಿ? ಅವರ ಹೃದಯವಂತಿಕೆ, ಅವರ ಜನಗಳ ಭಾವಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ರು, ಈ ದೇಶಕ್ಕೆ ಅವರು ನಿಧನದ ನಂತರ ಯಾವ ರೀತಿ ಗೋಚರವಾಯಿತು, ಈ ಥರ ಮಾಡ್ರಪ್ಪ ನೀವು ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ನೀವಾಗಕ್ಕಾಗಲ್ವಾ? ಪುನೀತ್ ರಾಜ್ಕುಮಾರ್ ಹೋದ್ರು, ಅವ್ರ ದಾರಿಯಲ್ಲಿ ನೀವು ಬನ್ನಿ, ಅಭಿವೃದ್ಧಿ ಅವ್ರ ಥರ ಮಾಡಿ. ಪುನೀತ್ ರಾಜ್ಕುಮಾರ್ ಈಗ ನೀವು ಒಬ್ಬ MP MLA ಜನನಾಯಕರಾಗಬೇಕು, ಈ ದೇಶಕ್ಕೆ ನಾನು ನಾಯಕನಾಗಬೇಕು ಅಂತ ಬಂದಂಥವ್ರು. ಪುನೀತ್ ರಾಜ್ಕುಮಾರ್ ಏನೂ ಅಲ್ಲ, ಬರೀ ಚಿತ್ರರಂಗದಲ್ಲಿ ಇದ್ದಂಥವ್ರು ಇವರು ವಿಶ್ವ ಪ್ರಸಿದ್ಧಿ ಆಗವ್ರೆ. ನೀವ್ಯಾಕೆ ಆಗಬಾರ್ದು? ನೀವ್ಯಾಕೆ ಆಗಬಾರ್ದು ಅಂದರೆ ನಿಮ್ಮ ಹಿನ್ನೆಲೆ ಬೇರೆ ಇದೆ, ನಿಮ್ಮ ರಾಜಕೀಯ ಜೀವನನೇ ಬೇರೆ. ಹಾಂ, ಈಗ ಸರ್ಕಾರಿ ಎಷ್ಟೋ ಕಚೇರಿಗಳು ಖಾಸಗೀಕರಣ ಆಗ್ತಾವೆ, ರಿಯಲ್ ಎಸ್ಟೇಟ್ ಆಗ್ಬಿಟ್ಟಿದೆ ಸರ್. ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಈಗ ಮಾಧ್ಯಮಗಳಲ್ಲಿ ಹಿರಿಯ ನ್ಯಾಯವಾದಿಗಳು, ಹಿರಿಯ ಮಾಜಿ ಅಧ್ಯಕ್ಷರುಗಳು ಇವರೇ ಮಾತಾಡ್ತಾ ಇದ್ದಾರೆ, ನಾವೇನು ಮಾತಾಡ್ತಿಲ್ಲ. ನಮ್ಮ ಜೊತೆಲಿ ಎಲ್ಲ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಚೆನ್ನಾಗಿದೆ, ನಾವು ಆ ಥರ ಗಡ್ಸಾಗಿದ್ದೀವಿ. ನಮ್ಮ ಜೊತೆಲಿ ಪ್ರಾಮಾಣಿಕವಾಗಿರೋ ಅಂಥ ಪೊಲೀಸರೇ ಮೈಸೂರಲ್ಲಿದ್ದಾರೆ. ಆದರೆ ಬನ್ನಿ ತಾಲೂಕು ಆಫೀಸಿಗೆ ಬನ್ನಿ, ಈ ಮೂಡ ಕಚೇರಿಗೆ ಬನ್ನಿ, ನಗರ ಪಾಲಿಕೆಗೆ ಬನ್ನಿ, ಎಷ್ಟು ಜನ ತಿಮಿಂಗಲಗಳಿದ್ದಾರೆ, ಎಷ್ಟು ಜನ ಲೂಟಿ ಮಾಡ್ತಾ ಇದ್ದಾರೆ, ಅಗಲ್ದರೋಡೆ ಮಾಡ್ತಾ ಇದ್ದಾರೆ ಜನರಿಗೆ. ಹಾಂ, ಒಂದು ಜನನ ಪತ್ರ ಕೊಡಲ್ಲ, ಒಂದು ಮರಣ ಪತ್ರ ಕೊಡಲ್ಲ, ಒಂದು ವಾರ 15 ದಿವಸ ಅಳಿಸ್ತಾರೆ. ಅಂದರೆ ಅಭಿವೃದ್ಧಿ ಎಲ್ಲಿ ಮಾಡ್ತಾ ಇದ್ರಿ ನೀವು? ನಿಜವಾಗ್ಲೂ ಅಭಿವೃದ್ಧಿ ಮಾಡಬೇಕಾಗಿದೆ. ಎಲ್ಲ ಗೊತ್ತೇ ಸಹ, ಮತದಾರರನ್ನ ಖುಷಿಪಡಿಸ್ಬೇಕು, ಮತದಾರನ ನಾಡಿ ಮಿಡಿತವನ್ನ ಗೆಲ್ಲಬೇಕು ಇವರು. ಪ್ರತಿಯೊಬ್ಬರು ಮತದಾರರು ಅವತ್ತು ದುಡ್ಡು ಇಸ್ಕೊಂಡು ಹಾಕೋರೋ, ಒಂದು ಅಭಿಮಾನದ ಮೇಲೆ ಹಾಕೋರೋ, ಮೋದಿನ ಅಭಿಮಾನದ ಮೇಲೆ ಹಾಕೋರೋ, ಇವ್ರ ಅಭಿಮಾನದ ಮೇಲೆ ಹಾಕೋರೋ ಗೊತ್ತಿಲ್ಲ. ಇವಾಗ ಏನೋ ಅವರು ಕೈ ಕಾಲು ಹಿಡಿದು ಚುನಾವಣೆ ಆಯ್ಕೆಯಾಗಿ ಬಂದರು, ಇನ್ನು 5 ವರ್ಷಕ್ಕೆ ನೀವು ಸ್ಪರ್ಧೆ ಮಾಡ್ತೀರಲ್ಲ, ಆವಾಗ ನೀವು ಒಬ್ಬರನ್ನು ಓಟ್ ಕೇಳ್ದಂಗೆ ಗೆದ್ದು ನೀವು ಅಧಿಕಾರಕ್ಕೆ ಬಂದರೆ ನಿಜವಾಗ್ಲೂ ನೀವು ಪ್ರಾಮಾಣಿಕರು ಅಂತೀವಿ ನಾವು. ಅಲ್ಲಿಗಂಟ ನೀವು ಏನು ಮಾಡಬೇಕು? ಎಲ್ಲರೂ ಗೆಲ್ಲಬೇಕು. ಆಗ ನಿಮ್ಮ ವಿರುದ್ಧವಾಗಿ 100 ರೂಪಾಯಿ ಕೊಡೋದಾಗ 1000 ಕೊಡಲಿ ಅವ್ನು ಗೆಲ್ಲಲ್ಲ, ನೀವೇ ಗೆಲ್ಲೋದು. ಪ್ರಾಮಾಣಿಕವಾಗಿ ಜನರನ್ನ ರಾಣಿ ಬಿಡುತ್ತಾಗ ನೀವು ಹೊಂದಾಣಿಕೆ ಮಾಡ್ಕೊಂಡೋಗಿ ಜನರ ವಿಶ್ವಾಸ ಗಳಿಸಿದ್ರೆ, ನೀವು ಪ್ರತಿ 5 ವರ್ಷನೂ ಕೈ ಮುಗಿತೀರಿ, ಕಾಲು ಹಿಡಿತೀರಿ, ಇಲ್ದಿರ ನಾಟಕಗಳು ಆಡ್ತೀರಿ, ದೊಂಬರಾಟ ಆಡ್ತೀರಿ. ನೀವು ಸತ್ತಂಗೆ. ನೀವು ಒಂದ್ಸರಿ ಗೆದ್ದು ನೀವು ಜನರನ್ನ ನಾಡಿ ಮಿಡಿತವಾಗಿ ಜನರಿಗೆ ಮತ್ತೆ ಇನ್ನೊಂದ್ಸಲ ಚುನಾವಣೆಗೆ ಹೋಗ್ಬಾರ್ದು ಸರ್. ಚುನಾವಣೆಗೆ ಹೋದ್ರೆ ಮತ ಕೇಳಬಾರ್ದು ಸರ್ ಇವರು. ನಾವು ಯಾರು ನಿಂತವ್ರೆ, ಯಾರು ಓಟ್ ಹಾಕಿದೀವಿ ನೀವು ಕಳೆದ 5 ವರ್ಷದಲ್ಲಿ, ಅವ್ರಿಗೆ ಓಟ್ ಹಾಕ್ತೀನಿ ಅನ್ನೋ ಛಲ ಇರಬೇಕು. ಆ ಛಲ ಯಾರ ಹತ್ರ ಇದೆ? ಯಾರ ಹತ್ರ ಇದೆ ಹೇಳಿ? ಆವಾಗಲೂ ಈಗ 500 ಕೊಟ್ಟಾಗ 1000 ಕೊಟ್ಟು, ಅವ್ರು 2000 ಕೊಟ್ಟರು, ನಾವು 3000 ಕೊಟ್ಟರು, ಅವ್ರು ಕುಡಿಯೋಕೆ ಕೊಟ್ಟರು, ಉಪ್ಪಿಟ್ಟು ಕೊಟ್ಟರು, ಚಿತ್ರಾನ್ನ ಕೊಟ್ಟರು, ಮೊಸರನ್ನ ಕೊಟ್ಟರು. ಜನನೂ ಎಚ್ಚೆತ್ಕೋಬೇಕು. ನಮ್ಮ ಮತದಾರರು ಇದನ್ನೆಲ್ಲ ಅವಲೋಕಿಸ್ಬೇಕು. ಅಭಿವೃದ್ಧಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡಿರ್ತಾವು ಇಲ್ಲಿ ತನಕ ಯಾವ ರೀತಿ ನೆಲ ಊರಿದೆ, ಜನರಿಗೆ ಯಾವ ರೀತಿ ಅನುಕೂಲಗಳಾಗ್ತಾ ಇದೆ. ಜನ ಮುಂದಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ನಾನು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿ ನಾನು ನಿಷ್ಠೂರ ಆಗಬೇಕು? ಶಾಲೆ ಕಾಲೇಜುಗಳು ಎಷ್ಟು ಏನು ರಕ್ತ ಹೀರ್ತಾ ಇದ್ದಾರೆ ಗೊತ್ತಾ? ಫೀಸಲ್ಲಿ ರಕ್ತ ಹೀರ್ತಾ ಇದ್ದಾರೆ ಸಹ. ಮನಸ್ಸಲ್ಲಿ ಪ್ರಶ್ನೆಗಳಿದ್ರು ಸಹ ಕೇಳಲಿಕ್ಕೆ ಹಿಂಜರಿತಾ ಇದ್ದಾರೆ. ಎಲ್ಲಿ ನಾನು ಪ್ರಶ್ನೆ ಮಾಡಿಬಿಟ್ರೆ ಅವ್ರು ಪ್ರಿನ್ಸಿಪಾಲ್ರನ್ನ, ಆಡಳಿತ ಮಂಡಳಿನ ಪ್ರಶ್ನೆ ಮಾಡಿದ್ರೆ ನನ್ನ ಮಕ್ಕಳಿಗೆ ಎಲ್ಲಿ ನಾಳೆ ದಿವಸ ತೊಂದರೆ ಮಾಡ್ತಾರೋ? ನಮಗೆ ಫೋನ್ ಮಾಡ್ತಾರೆ, ಇಷ್ಟೆಲ್ಲ ಡೊನೇಷನ್ ಕೇಳ್ತಾರೆ ಸರ್ ಅಂತ, ಬನ್ನಿ ನಮ್ಮ ಜೊತೆಲಿ ಅಂದರೆ, ಸರ್ ನಾವು ಬರಲ್ಲ, ನಮ್ಮ ಹೆಸರು ಹೇಳ್ಬೇಡಿ ಅಂತಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ವಿದ್ಯಾಸಂಸ್ಥೆ. ನೀವೇ ಅಭಿವೃದ್ಧಿ ಮಾಡೋ ಅಂಥವ್ರು ಇಲ್ಲಿಗೆಲ್ಲ ಹೋಗಿ, ಯಾವ ಖಾಸಗಿ ಶಾಲೆಗಳಲ್ಲಿ ಜನಗಳಿಗೆ ರಕ್ತ ಇರ್ತಾ ಇದ್ದಾರೆ, KR ಹಾಸ್ಪಿಟ್ಲಲ್ಲಿ ಜನಗಳಿಗೆ ರಕ್ಷಣೆ ಇಲ್ವಾ, ಜನಗಳಿಗೆ ಔಷಧೋಪಚಾರಗಳಿಲ್ವಾ, ತಾಲೂಕು ಆಫೀಸಲ್ಲಿ ಜನಗಳಿಗೆ ಯಾವ ರೀತಿ ಅವರ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಅನುಕೂಲತೆಗಳಿದೆ. ನೀವು ನಿಜವಾಗ್ಲೂ SP ಸಾಂಗ್ಲಿಯಾನದಲ್ಲಿ ಶಂಕರ್ನಾಗ್ ಅವರು ನಿಮಗೆಲ್ಲ ಮಾರ್ಗದರ್ಶನ ಆಗಬೇಕು. ಅದನ್ನ್ಯಾಕೆ ನೀವು ಮೈಗೂಡಿಸ್ಕೊಳ್ಳಲ್ಲ? ಬನ್ನಿರಿ, ವೇಷಭೂಷಣ ಹಾಕೊಂಡು ಬನ್ನಿ. ಪ್ರತಿಯೊಂದು ತಾಲೂಕು ಕಚೇರಿಗಳು, ಪೊಲೀಸ್ ಸ್ಟೇಷನ್ಗಳು, ಎಲ್ಲೆಲ್ಲಿ ಜನಭರಿತ ಒಂದು ವ್ಯವಹಾರ ನಡೀತದೆ ಅಲ್ಲಿಗೆಲ್ಲ ನೀವು ವೇಷಭೂಷಣ ಹಾಕೊಂಡು ಬನ್ನಿ. ಅಲ್ಲಿ ಬಣ್ಣ ಗೊತ್ತಾಯ್ತಿದೆ, ಎಂತೆಂಥ ಮನೆಯಾಳರಿದ್ದಾರೆ, ಎಂಥ ಮನೆಯಾಳರು ರಕ್ತ ಹೀರ್ತಾ ಇದ್ದಾರೆ ಅನ್ನೋದು ನೇರವಾಗಿ ಗೊತ್ತಾಯ್ತಿದೆ. ಅಲ್ಲಿಗೆಲ್ಲ ಹೋಗಲ್ಲ ಇವರು ಎಲ್ಲೆಲ್ಲಿ ಅಲ್ಲೇ AC ರೂಮ್ ಒಳಗಡೆ ಫ್ಯಾನ್ ಹಾಕೊಂಡು ಅಲ್ಲೇ ಸಮಥಿಂಗು ಫೋನಲ್ಲೇ ಎಲ್ಲ ಇವ್ರದ್ದು ಕೆಲಸ. ಇವ್ರಲ್ಲಿ ಜನನಾಯಕರು ಅನ್ಕೊಂಡು ನೆಮ್ಕೊಳ್ಳೋನು. ಜನನಾಯಕರು ಅಂದ್ರೆ ಹೆಂಗಿರ್ಬೇಕು ಹೇಳಿ? ಜನರನ್ನ ಸೆಳಿಬೇಕು. ಸಮುದ್ರದ ಅಲೆ ಹೆಂಗೆ ಹೊಡಿತದೆ ಹಂಗೆ ಹೊಡಿಬೇಕು ಜನಗಳು ಇವ್ರಿಗೆ. ಅದನ್ನ ಎಲ್ಲಿ ಮಾಡ್ತಾವ್ರಿ ಇವರು?
ಈಗ ನಾವು 2-3 ಸತಿ ಮೋದಿ ಅವ್ರಿಗೆ ಓಟ್ ಹಾಕಿದ್ದೀವಿ. ಮೋದಿ ಅವರು ಅಂತ ಏನು ಹೇಳಿದ್ರು, ಭ್ರಷ್ಟ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತಂದ್ರು. ಇವತ್ತು ಯಾವ ಕಚೇರಿಯಲ್ಲಿ ಭ್ರಷ್ಟತೆ ಇಲ್ಲ ಬನ್ನಿ. ಹಂಗಾರೆ ನಾವು ಮುಂದಿನ ಸತಿ ಯಾರಿಗೆ ಓಟ್ ಹಾಕವ? ಮೋದಿಗೆ ಹಾಕವ? ಸೋನಿಯಾ ಗಾಂಧಿ ಅವ್ರಿಗೆ ಹಾಕವ? ಯಾರಿಗೆ ಹಾಕವ ನಮ್ಮ ಓಟ್ನ? ನಾವು ಓಟ್ ಚುನಾವಣೆ ಸಂದರ್ಭದಲ್ಲಿ ಎಷ್ಟೆಲ್ಲ ನಾಟಕ ಆಡ್ತೀರಿ ನೀವು. ಕರೆಕ್ಟಾಗಿ ಕಾನೂನಾತ್ಮಕವಾಗಿ ಕೆಲಸಗಳು ಮಾಡಿದ್ರೆ ಚುನಾವಣೆ ಟೈಮಲ್ಲಿ ನಿಮ್ಮ ನಾಟಕನೇ ಬೇಕಾಗಿಲ್ವಲ್ಲ. ಜನ ಅವ್ರಿದ್ದವ್ರೆ ಮುಗಿಲು ಬಿದ್ದು ಓಟ್ ಹಾಕ್ತಾರೆ. ನೀವು ಅಭಿವೃದ್ಧಿ ಮಾಡಬೇಕು ಅಂದರೆ ರಸ್ತೆಗಳನ್ನ, ಆಮೇಲೆ ರಸ್ತೆಗಳು ಮಾಡ್ತಿರಲ್ಲ ಅವೈಜ್ಞಾನಿಕವಾಗಿ ಮಾಡ್ತಾರೆ. ಆ ನಗರ ಪಾಲಿಕೆ ಇಂಜಿನಿಯರ್ಗಳು ಏನು ಮೊಂಡು ತಿಂತಾರೋ, ಏನು ಮೊಂಡು ತಿನ್ನೋಕ್ಕೋಸ್ಕರ ಕೆಲಸ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ಬನ್ನಿ ನೀವು DC ಆಫೀಸ್ ಮುಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಶಾಪ ಹಾಕೋದ್ರ ಮುಖಾಂತರ ಲೈವ್ ಮಾಡಿದ್ವಿ. ಅದು ಇಡೀ ರಾಜ್ಯ ವ್ಯಾಪ್ತಿ ಟ್ರೋಲ್ ಆಯಿತು. ಅದ್ರ ಬಗ್ಗೆ ಇವತ್ತು ಕ್ರಮ ತಗೊಂಡಿಲ್ಲ ಅವರು. ಮರದ ಮೋಟಿದೆ ಇಷ್ಟು ಉದ್ದ, ನೀರು ತುಂಬ್ಕೊಂಡ್ರೆ ಹೋಗಿ ಬಿದ್ದು ಯಾರ ಸಾಯ್ಲಿ, ಇವರು ಜನಗಳ ಮೇಲೆ ಕಿಂಚಿತ್ತು ಕಾಳಜಿ ಇಲ್ಲ ಇವ್ರಿಗೆ. ಹೊಸ DC ಆಫೀಸ್ 100 ಕೋಟಿ ಅನುದಾನದಲ್ಲಿ ರಸ್ತೆ ಮಾಡಿರೋದು, ಇವಾಗಲೂ ಮಳೆ ಇಕ್ಕಂಡ್ರೆ ನೀರು ನಿಂತ್ಕೊತಿದೆ. ಅದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿಲ್ವಾ? ಅದ್ರ ಬಗ್ಗೆ ಏನಾರ ಮಾಡೋರು ಇವರು. ಆ ಬೆಂಗಳೂರು ರೋಡು, ಬೆಂಗಳೂರು ಮೈಸೂರು ಹೈವೇ ರೋಡು, ಯಾವುದೋ ದಂಡಿಮಾನಮ್ಮನ ದೇವಸ್ಥಾನದ ಹತ್ರ 3 ಅಡಿ ನೀರು ನಿಂತ್ಕೊತಿದೆ. ಇವರೇನು ಜನಸೇವೆ ಮಾಡೋದು ಹಂಗಾದ್ರೆ? ಇವರು ಅಭಿವೃದ್ಧಿ ಎಲ್ಲಿ ಮಾಡೋದು ಇವರು? ಅಭಿವೃದ್ಧಿ ಮಾಡಬೇಕು ಅಂದರೆ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಅವ್ರು ಎಂಥ ಅಗರ್ಭ ಶ್ರೀಮಂತರಾಗಲಿ, ಅವ್ರು ಯಾರೇ ಆಗಲಿ, ನಿಜವಾಗ್ಲೂ ನೀವು ತಾಕತ್ತಿದ್ರೆ, ನಿಜವಾಗ್ಲೂ ನೀವು ಪ್ರಾಮಾಣಿಕರೇ ಆಗಿದ್ರೆ ನಿಮಗೆ ನಾವು ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ. ಹಗಲು ರಾತ್ರಿ ನಿಮ್ಮ ಜೊತೆಲಿ ನಾವು ಇರ್ತೇವೆ. ಒತ್ತುವರಿ ತೆರವು ಮಾಡಿಸಿ, ಒತ್ತುವರಿ ತೆರವು ಮಾಡಿಸಿ, ಸುತ್ತ ಕಾಂಪೌಂಡ್ ಹಾಕ್ಸಿ, ಪ್ರಾಣಿ ಪಕ್ಷಿಗಳು ವಾಸ ಮಾಡಂಗೆ ಮಾಡಿ, ಇನ್ನೊಂದಷ್ಟು ಕೆರೆ ಕಟ್ಟೆಗಳು ಮಾಡಿ. ಇಡೀ ಮೈಸೂರು ಸುತ್ತ ಎಷ್ಟು ಕೆರೆಗಳು ಮುಚ್ಚೋಗಿದೆ, ಎಷ್ಟು ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ದೀರಿ, ಎಷ್ಟು ಒತ್ತುವರಿ ಜಾಗಗಳು, ಆಮೇಲೆ ದರ್ಖಾಸ್ತ್ ಜಮೀನುಗಳು, ಹೆಚ್ಚುವರಿ ಜಮೀನುಗಳು ಎಲ್ಲ ಅಗರ್ಭ ಶ್ರೀಮಂತರ ಕೈವಶ ಆಗ್ತಾ ಇದೆ. ಅಲ್ಲಿ ನಿಮಗೆ ತಾಕತ್ತಿಲ್ವಾ ಅಭಿವೃದ್ಧಿ ಮಾಡೋಕ್ಕೆ? ಅಲ್ಲಿ ನಿಮಗೆ ಗುಂಡಿಗೆ ಇಲ್ವಾ? ಏನು ಸಾಮಾನ್ಯ ಜನಗಳ ಮೇಲೆ, ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದವ್ರ ಮೇಲೆ, ಕರೆಂಟ್ ಬಿಲ್ ಕಟ್ತಿದ್ದವ್ರ ಮೇಲೆ, ನೀರಿನ ಬಿಲ್ ಕಟ್ತಿದ್ದವ್ರ ಮೇಲೆ, ಮನೆ ಕಂದಾಯ ಕಟ್ತಿದ್ದವ್ರ ಮೇಲೆ ಮಾತ್ರ ನಿಮ್ಮ ಪೌರುಷ? ಹೇಳಿ, ಬನ್ನಿ ಆ ಕಡೆಗೆ ಬನ್ನಿ. ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರೆ ಪ್ರಾಮಾಣಿಕವಾಗಿ ಮಾಡ್ರಪ್ಪ. ನೀವು ಎಷ್ಟೇ ಅಕ್ರಮವಾಗಿ ಸಂಪಾದನೆ ಮಾಡಿದ್ರು ನಮ್ಮಂಗೆ ನೀವು ಬಿಟ್ಬಿಟ್ಟು ಹೋಗ್ಬೇಕು. ಏನು ಒಂದು ಅರ್ಧ kg ಚಿನ್ನ ಹಾಕೊಂಡು ಸತ್ತೋಗ್ಬಿಡಪ್ಪ, ಯಾವ MP MLA ಸತ್ತೋಗ್ಬಿಡ್ಲಿ, ಅರ್ಧ kg ಚಿನ್ನ ಬಿಟ್ಬಿಟ್ಟು ಊತಾಕ್ತಾರೆ ನಿಮ್ಮನ್ನ? ಊತಾಕ್ತಾರೆ ಹೇಳಿ? ಅದಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಅಕ್ರಮವಾಗಿ. ನಾವು ಯಾರ ಹತ್ರ ಬಾಯ್ ಪಡ್ಕೊಳವ? ಹೋರಾಟಗಾರರ ಬಗ್ಗೆ ಇವರು ಕೊಂಚಿ ಹೋರಾಟಗಾರನೇ, ಇವರು ರೋಲ್ ಕಾಲ್ ಹೋರಾಟಗಾರರು ಅಂತಾರೆ. ರೋಲ್ ಕಾಲ್ ಹೋರಾಟಗಾರರು ಅನ್ನೋಕ್ಕೆ ಇವ್ರಿಗೆ ಏನು ಯೋಗ್ಯತೆ ಇದೆ? ಇವರು ಆಲ್ರೆಡಿ ಕಮಿಷನ್ ಏಜೆಂಟ್ಗಳು. ಇವರು ಪ್ರಾಮಾಣಿಕ ಹೋರಾಟಗಾರರು ಅವರೇ, ಪ್ರಾಮಾಣಿಕ ಜನನಾಯಕರು ಅವರೇ, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಅವರೇ, ಪ್ರಾಮಾಣಿಕ ಮಠಮಾನ್ಯಗಳಿವೆ. ಕೆಲವು ಅವಿವೇಕಿಗಳಿಂದ, ಕೆಲವು ಅನಭಾಕರಿಂದ ಆ ಸಂಸ್ಥೆಗೆ ಹಿನ್ನಡೆ ಆಗ್ತಾ ಇದೆ. ನಮ್ಮ ಹೋರಾಟದಲ್ಲೂ ಕೆಲವು ಅವಿವೇಕಿಗಳಿಂದ ಹೋರಾಟಕ್ಕೆ ಹಿನ್ನಡೆ ಆಗಲ್ಲ. ಹೋರಾಟ ಮಾಡ್ತಾ ಇದೀವಿ ನಾವು, ಅದಕ್ಕೆ ನೀವು ಮನ್ನಣೆ ಕೊಡ್ತಾ ಇಲ್ವಲ್ಲ? ಹೋರಾಟಗಾರನ ಕಡೆಗಣಿಸೋಂಥ ಅಯೋಗ್ಯರು ನೀವು. ವಿಧಾನಸೌಧದಲ್ಲಿ ಹೋರಾಟ ಮಾಡೋ ಅವಶ್ಯಕತೆ ಏನಿದೆ ಹೇಳಿ? ಏನಕ್ಕೆ ನೀವು ಹೋರಾಟ ಮಾಡ್ತೀರಿ ವಿಧಾನಸೌಧದಲ್ಲಿ? ನ್ಯಾಯ ಸಿಗುತ್ತೆ ಅಂತ ತಾನೆ. ಅದೇ ರೀತಿ ನಾವು ಇಲ್ಲಿ ಏನೋ ಒಂದು 100ರಲ್ಲಿ ಒಂದು 10 ಭಾಗನಾದ್ರು ನ್ಯಾಯ ಸಿಗಲಿ. ಪ್ರಕೃತಿ ವಿಕೋಪಕ್ಕೆ ಹೋಗ್ತೈತೆ, ಪರಿಸರ ಸರ್ವನಾಶ ಆಗ್ತೈತೆ, ಪ್ರಾಣಿ ಪಕ್ಷಿಗಳ ಸಂಕುಲವನ್ನೇ ನಿರ್ವಾಂಸ ಮಾಡ್ತಾ ಇದ್ದಾರೆ. ಎಲ್ಲ ನಾವೇನೋ ನಮ್ಗೊಂದು ಸ್ವಲ್ಪ ಹುಚ್ಚು ನಮಗೆ. ಸರ್, ಅಂದ್ರೆ ನಿಮ್ಮ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಅಭಿವೃದ್ಧಿಗಳಾಗಬೇಕು ಅಂತ ಸರ್? ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲನೇದಾಗಿ ಸುತ್ತ ತನಿಖೆ ಆಗಬೇಕು. ಸುತ್ತ ಏನು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಜಾಗ, ಏನು ಚಾಮುಂಡಿ ಬೆಟ್ಟದ ಜಾಗ ಇದೆ ಅದನ್ನೆಲ್ಲ ಒತ್ತುವರಿ ಜಾಗನ ಸರ್ಕಾರದ ವಶಕ್ಕೆ ತಗೋಬೇಕು. ಸುತ್ತ ಒಂದು ಫೆನ್ಸಿಂಗ್ ಹಾಕ್ಸ್ಬೇಕು, ಆಯ್ತಾ? ರಸ್ತೆಗಳ ಸ್ವಲ್ಪ ನಿಯತ್ತಾಗಿ ರಸ್ತೆಗಳ ಈಗ ನೋಡಿ ನಮ್ಗೆ ಕೋಪ ಆಗ್ತೈತೆ, ಇಲ್ಲೇ ಕೋಪ ಬರೋದು. ಅಭಿವೃದ್ಧಿ ಅಂತಿರಲ್ಲ, ಆ ಒತ್ತುವರಿ ಗೋಡೆಗಳು ಕಟ್ಟಿದಿರಲ್ಲ, ಆ ಗೋಡೆನ ಒಬ್ಬ ಕುಡ್ಕವಾಗಿ ಒದ್ದುಬಿಟ್ರು ಬಿದ್ದೈತದೆ. ಎಲ್ಲಿ ಇವ್ರು ಅಭಿವೃದ್ಧಿ ಮಾಡೋದು? ಒತ್ತುವರಿ ಗೋಡೆ ಹಾಕೋದೇನಕ್ಕೆ? ಏನಾದ್ರು ಅಪಘಾತಗಳಾದರೆ, ಏನಾದ್ರು ಸಮಸ್ಯೆಗಳಾಗಿ, ಏನೋ ಒಂದು ಬ್ರೇಕ್ ಫೇಲೋ, ಇನ್ನೊಂದು ಏನೋ ಆದರೆ ಗೋಡೆ ತಡಿಲಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಕುಸ್ತು ಬಿದ್ದೋಯ್ತದಲ್ಲ. ನೋಡಿ, ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಹರಿಬಿಟ್ಟಿದ್ದೀವಿ ನಾವು. ಅಲ್ಲೆಲ್ಲ ಪ್ರಾಮಾಣಿಕವಾಗಿ ನೀವು ಮಾಡಿ, ಒಳ್ಳೆ ರಸ್ತೆಗಳು ಮಾಡಿ,
ಒಳ್ಳೆ ಜನಗಳಿಗೆ ಗಾಳಿ ಬರೋಂಗೆ ಪಾರ್ಕ್ಗಳು, ಪರಿಸರಕ್ಕೆ ಒತ್ತು ಕೊಡಿ. ಕೇರ್ ಹಾಸ್ಪಿಟ್ಲಲ್ಲಿ ಏನು 79 ಕೋಟಿ ಬಿಡುಗಡೆ ಆಗಿದೆ ಅಂತೀರಿ, ಇನ್ನೂ 21 ಕೋಟಿ ಆಗಲಿ, 100 ಕೋಟಿ ಆಗಲಿ, ಇನ್ನು 2 ವರ್ಷ ಕಳೆದ್ರೆ ಕೇರ್ ಹಾಸ್ಪಿಟ್ಲಿಗೆ 100 ವರ್ಷ ಆಗ್ತಾ ಇದೆ. ನೋಡಿ, ನಾವು 2-3 ವರ್ಷದಿಂದ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಕೇರ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ಎಷ್ಟೋ ಕಟ್ಟಡಗಳು ಗೋಡೆ ಕುಸಿತ ಕಾಣ್ತಾ ಇದೆ, ಶಿಥಿಲವಾಗ್ತಾ ಇದೆ, ಸಜ್ಜಗಳೆಲ್ಲ ಬಿದ್ದೋಗ್ತಾ ಇದೆ, ಅರಳಿ ಮರ ಮತ್ತೆ ಗಸಗಸೆ ಮರಗಳು ಬೆಳ್ಕೊಂಡಿದೆ. ನೋಡಿ ನಮ್ಮ ಸಾಮಾಜಿಕ ಜಾಲತಾಣ ತೆಗೆದು. ಇವಾಗ 79 ಕೋಟಿ ಬಿಡುಗಡೆ ಆಗಿದೆ ಅಂತ ಗೊತ್ತಾಗಿ ಈ ಕಡೆ ಶಾಸಕರು ಕಿತ್ತಾಡ್ತಾರೆ, ಆ ಕಡೆ ಸಂಸದರು ಕಿತ್ತಾಕ್ತಾರೆ. ಇದು ನನ್ನಿಂದಾಯ್ತು, ಇದು ನನ್ನಿಂದಾಯ್ತು. ಏನು ಸ್ವಂತ ನಿಮ್ಮ ಮನೆಯಿಂದ ತಂದ ಕೊಡ್ತಾ ಇದ್ದೀರಿ? ನಮ್ಮ ದುಡ್ಡು ಕಂಡ್ರಿ, ಅದು ನಮ್ಮ ದುಡ್ಡು. ನಾವು ಏನು ಸ್ಥಳೀಯ ಈ ಕ್ಷೇತ್ರದ ಮತದಾರರು ನಾವು ತೆರಿಗೆ ಕಟ್ತೀವಲ್ಲ, ಆ ಹಣ 79 ಕೋಟಿ ನಿಮ್ದಲ್ಲ. ನೀವು ಬೆಂತು ಎದೆ ತಟ್ಕೋಬೇಡಿ. ಆ ಕ್ಷೇತ್ರಕ್ಕೆ ಜನ ಮೆಚ್ಕೋಬೇಕು ನಿಮ್ಮನ್ನ, ಆ ಕ್ಷೇತ್ರಕ್ಕೆ ಜನ ಹೊಗಳ್ಬೇಕು ನಿಮ್ಮನ್ನ. ಈಗ ಸಂಸದರು ಮಾತೆತ್ತಿದ್ರೆ ವಿಮಾನ ತತ್ತೀವಿ ಅಂತಾರೆ, ಹೊಸ ವಿಮಾನ, ಹೊಸ ಟ್ರೈನ್ ತತ್ತೀವಿ ಅಂತಾರೆ, ಐಷಾರಾಮಿ ರೋಡ್ಗಳು ಮಾಡ್ತೀವಿ ಅಂತಾರೆ. ನಿಮ್ಮ ಕ್ಷೇತ್ರದ ಮತದಾರರಿಗೆ ನೀವೇನು ಮಾಡಿದ್ದೀರಿ? ಈಗ ನಿಮ್ಮ ಮತದಾರ ನಾನು, ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ದೀರಿ? ರೋಡ್ಗಳೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಈ BSNL ಅವರು ಚೆನ್ನಾಗಿರೋ ರೋಡ್ ಕಿತ್ತಾಕ್ಬಿಟ್ಟವ್ರೆ. ನಗರ ಪಾಲಿಕೆಯರು ಆ ಜೆಸ್ಕೋ ಪೈಪ್ಗಳು ನೋಡಿ, ಜೆಸ್ಕೋದವರು ವಿಫಲ ಆಯಿತು. ಅದು ಆ ಜೆಸ್ಕೋ ಮೀಟ್ರ್ಗಳು 100 ರೂಪಾಯಿ ಓಡಿದ್ರೆ 1000 ರೂಪಾಯಿ ಮೀಟ್ರ್ ಓಡ್ತದೆ. ತಲೆ ಸುತ್ತದಂಗೆ ಸುತ್ತಾ ಇರ್ತದೆ ಜೆಸ್ಕೋ ಮೀಟ್ರ್ಗಳು. ಅಲ್ಲೆಲ್ಲ ಹೋಗಿ ದಮ್ಕೆ ಅಧಿಕಾರಿಗಳು ಎದುರಿಸ್ತಾ ಇದ್ದೀರಿ ಸುಮಾರು ಜನಗಳನ್ನ. ನೀರಿನ ಬಿಲ್ ಕಟ್ಟಿಲ್ಲ ಅಂದರೆ ಮೋಟ್ರ್ ಕಿತ್ಕೊಂಡು ಹೋಯ್ತೀರಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಮೋಟ್ರ್ ಕಿತ್ಕೊಂಡು ಹೋಯ್ತೀರಿ. ಇದೆಲ್ಲ ನಿಮ್ಮ ಜನಸೇವಕ. ಅಂತ ಹೋಗಿ ಜನರ ರಕ್ಷಣೆ ಮಾಡಿ, ಜನಗಳು ವಾಹನ ಸವಾರರಿಗೆ ಒಳ್ಳೆ ರಸ್ತೆ ಮಾಡಿ, ಆಮೇಲೆ ರೋಡ್ಗಳು ಮಾಡ್ತೀರಿ. ಅವೇಗ್ ತಂಡಕ್ಕೆ ಹೋಗಿ ಮಳೆ ಬಿದ್ದಂಥ ನೀರು ರೋಡೆಲ್ಲ ಕೂತ್ಕೊತದೆ, ರೋಡೆಲ್ಲ ನಿಂತ್ಕೊತದೆ. ಆ ರೋಡಲ್ಲಿ ನಿಂತ್ಕೊಂಡಾಗ ರೋಡು ಉಣಿತದೆ. ಭಾರಿ ವಾಹನಗಳು ಹೋದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕಲ್ಲು ಸಿಕ್ಬಿಟ್ರೆ ಆ ಕಲ್ಲು ಹೋಯ್ತಾ ರೋಡು ಕಿತ್ತೋಯ್ತದೆ. ಯಾವ್ದಾರ ಒಂದು ರಸ್ತೆ ಮಾಡಿದಿರಲ್ಲ, ನೀರು ಹೋಗಕ್ಕೆ ಏನಾರ ಮೋರಿ ಕರೆಕ್ಟಾಗಿ ಮಾಡಿದ್ದೀರಾ? ಹೇಳಿ? ಬರೀ ಕಲ್ಪಕಾಮಗಾರಿ, ಬರೀ ಅಯೋಗ್ಯಕ್ಕೆ ಹೋಗಿ ಮಾಡಿರತ್ತಂಥ ರಸ್ತೆಗಳು, ಮೋರಿಗಳು ಸರಿ ಇಲ್ಲ, ರಸ್ತೆಗಳು ಸರಿ ಇಲ್ಲ. ಆ ಲೈಟ್ಗಳು ಹಾಕೊಂಡಿದ್ದೀರಿ, ಆ ಸಾವಿರಾರು 100 ಕೋಟಿ ವೆಚ್ಚ ಮಾಡಿ ಲೈಟ್ಗಳು ಹಾಕಿದಿರಿ, ಕರೆಕ್ಟಾಗಿ ಲೈಟ್ಗಳು ಉರಿಯಲ್ಲ. ಈಗ ಉದಾಹರಣೆ ಅಭಿವೃದ್ಧಿ ಹೆಸರಲ್ಲಿ ಈಗ 3-4 ವರ್ಷದಲ್ಲಿ 4-5 ವರ್ಷದಲ್ಲಿ ಅರಮನೆ ಸುತ್ತ ಆ ಕಲ್ಲಿನ ಕಂಬಗಳು ಹಾಕಿದ್ರಲ್ಲ, ಎಷ್ಟು ಕಡೆ ಕಿತ್ತೋಗಿದೆ? ಆ ಹಾಕಿದಂಥವ್ರಿಗೆ ಯಾವ ರೀತಿ ನೀವು ಆದೇಶ ಮೇರೆಗೆ ನೀವು ಅವ್ರಿಗೆ ಕೆಲಸ ಕೊಟ್ಟಿದ್ರಿ? ಈ ಎಷ್ಟು ಕಲ್ಲುಗಳು ಕಿತ್ತೋಗಿದೆ, ಎಷ್ಟು ಕಲ್ಲುಗಳು ಹಾಕಿದ್ರು? ಅಲ್ಲೆಲ್ಲ ಹೋಗಿ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಕೆಲಸ ಕೊಟ್ಟಿರೋನ ಮೇಲೆ ಅವನು ಅಧಿಕಾರ ಚಲಾಯಿಸಿ ಅದನ್ನೇನಾರು ಮತ್ತೆ ಮಾಡಿಸಿದ್ರು ಹೇಳಿ? ದಸರಾ ಕಾಮಗಾರಿ ಅಂತ ರೋಡ್ ಮಾಡಿಸಿದ್ರಿ, ಸುಮಾರು 100 ಕಡೆ ಕಿತ್ತೋಗಿದೆ, ಬಿಲ್ ಮಾತ್ರ ಮಾಡ್ಕೊಬಿಟ್ರಿ. ಮತ್ತೆ ಯಾರು ಮಾಡೋದು? ಜನ ಅದೇ ಹಳ್ಳದಲ್ಲಿ, ಅದೇ ಕೋಳದಲ್ಲಿ ನೀವು ಜನಗಳ ತೆರಿಗೆ, ಇನ್ಶೂರೆನ್ಸು, DL ಇದು RC ಇದು ಯಾವುದು ಇನ್ಶೂರೆನ್ಸ್ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಆ ರಸ್ತೆಯಲ್ಲಿ ಓಡಾಡಬೇಕು ಜನ. ಇದಾ ನಿಮ್ಮ ಅಭಿವೃದ್ಧಿ? ದಯಮಾಡಿ ನೀವು ಚಾಮುಂಡಿ ಬೆಟ್ಟನ ಪ್ರವಾಸೋದ್ಯಮಿ ಮಾಡಬೇಕು ಅಂತ ಹೇಳ್ತೀರಿ ನೀವು. ಈಗ ದೇಶ ವಿದೇಶಗಳಿಂದ ನಮ್ಮ ಮೈಸೂರು ನಗರಕ್ಕೆ ಬಂದಂಥ ಪ್ರವಾಸಿಗರು 1 ವಾರ ಮೈಸೂರಲ್ಲಿ ಉಳಿದ್ರೆ ಇನ್ನು 2 ವರ್ಷದಲ್ಲಿ ಅವರು ಸಂಪೂರ್ಣ ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಈಗ ನೀವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ, ಸ್ಥಳೀಯರಿಗೆ ನೀವು ಗದಪ್ರಹಾರ ಮಾಡ್ತಾ ಇದ್ದೀರಿ. ಈಗ ಪ್ರವಾಸೋದ್ಯಮಿ ಅಂತ ಮಾಡ್ತಾರೆ, ಮಾಡಿ ಸರ್, ಅಭಿವೃದ್ಧಿ ಮಾಡಬೇಕು. ಆದರೆ ಸ್ಥಳೀಯರಿಗೆ ಅನುಕೂಲಗಳಾಗೋ ರೀತಿ ಮಾಡಬೇಕು. ಇವರು ಸ್ಥಳೀಯರಿಗೆ ಅನುಕೂಲ ಆಗಬೇಕು, ಸ್ಥಳೀಯರ ವಿಶ್ವಾಸಕ್ಕೆ ತಗೋಬೇಕು, ಸ್ಥಳೀಯರ ಅಪ್ಪಣೆ ಮೇರೆಗೆ ಕಾಮಗಾರಿಗಳು ಮಾಡಬೇಕು. ನೀವೇ ಯೋಚನೆ ಮಾಡಿ. ಈಗ ನೀವೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ, ಪಾದರಕ್ಷೆಗಳನ್ನ ನಿಮ್ಮ ಕಾರ್ ಹತ್ರ ಬಿಟ್ಬಿಟ್ಟು ಗರ್ಭಗುಡಿಗೆ ಹೋಗಿ ಕೈ ಮುಗಿತೀರಿ. ನೀವು ಮುಂದಿನ ದಿನಗಳ ಕೈ ಮುಗಿಬೇಕೋ ಬೇಡೋ ಚಾಮುಂಡಿ ಬೆಟ್ಟಕ್ಕೆ, ಆ ಜಗನ್ ಮಾತೆಗೆ ಹೇಳಿ? ಆ ತಾಯಿನ ಕಾಪಾಡ್ಕೊಳ್ಳಿ ಫಸ್ಟು. ಮುಂದಿನ ಪೀಳಿಗೆಗೆ ಚಾಮುಂಡಿ ಬೆಟ್ಟ ಇದು ಅಂತ ತೋರ್ಸಕ್ಕಾರ ಅಣು ಮಾಡಿಕೊಡಿ. ಸರ್, ಇವಾಗ ನಿಮ್ಮ ಪ್ರಕಾರ ಅಲ್ಲಿಗೆ ರೂಪೇನ ಅಗತ್ಯ ಇಲ್ಲ? ರೂಪೇ ಅಗತ್ಯ ಇಲ್ಲ ಸರ್. ದಯಮಾಡಿ ರೂಪೇ ಮಾಡಲೇಬೇಕು ಅಂದರೆ ಮೈಸೂರು ನಗರದಲ್ಲಿರ್ತಕ್ಕಂಥ ಜನರ ವಿಶ್ವಾಸ ತಗೊಂಡು ಅವ್ರ ಅಭಿಪ್ರಾಯಗಳ ಮೇರೆಗೆ ನೋಡಿ ಸಹಿ ಸಂಗ್ರಹಣೆ ಮಾಡಿ. ನೀವು ಮಾಡಬೇಕಾ ಬೇಡವಾ ಅಂತ ಒಳ್ಳೆ ಕೆಲಸ ಆದರೆ ನಾವು ಸಹ ನಿಮಗೆ ಬೆಂಬಲ ಕೊಡ್ತೇವೆ. ಒಳ್ಳೆ ಕೆಲಸ ಮಾಡಿ. ಈಗ ನೀವು ರೂಪೇ ಮಾಡಿದ್ರೆ ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಯ್ತಿದೆ, ಎಷ್ಟು ಮರಗಳು ತಣಿತೀರಾ. ಈಗ ಮರಗಳು ಚಾಮುಂಡಿ ಬೆಟ್ಟಗೆ ಸೀರೆ ಉಡಿಸ್ದಂಗಿದೆ. ನೀವೇನಾದರೂ ಅಲ್ಲಿ ಮರಗಳು ತಡೆದ್ಬಿಟ್ರೆ ಒಂದು ಕಡೆ ಅರ್ಧಂಗೆ ಆಗೋಗುತ್ತೆ, ತೊಂದರೆ ಆಗುತ್ತೆ, ಚಾಮುಂಡಿ ತಾಯಿಗೆ ಧಕ್ಕೆ ಆಗುತ್ತೆ. ಅಕ್ಷಮಯ ಅಪರಾಧ ನೀವು ಮಾಡ್ತಿರೋದು ಕೆಲಸ.
ಯೋಚನೆ ಮಾಡಿ. ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ಮುಂದಿನ ಭವಿಷ್ಯಕ್ಕೋಸ್ಕರ ಪ್ರಕೃತಿ ನಾಶ ಮಾಡಬಾರ್ದು. ಅಲ್ಲಿ ಸ್ಥಳೀಯ ನಿವಾಸಿಗಳಿದಾರಲ್ಲ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು. ಕಟ್ಟಡ ಕಾಮಗಾರಿಗಳು ಸ್ಥಗಿತಗೊಳಿಸಿ ಊರನ್ನ ನೀವು ಚಾಮುಂಡಿ ಬೆಟ್ಟನಾಗ ಊರು ಮಾಡ್ತಾ ಇದ್ದೀರಿ. ನೀವು ಗ್ರಾಮ ಎಷ್ಟು ಮನೆಗಳಿದ್ದೋ ಈಗ ಎಷ್ಟು ಮನೆಗಳಾಗಿದೆ? ಸ್ಥಳೀಯ ನಿವಾಸಿಗಳನ್ನೇ ನಾವು ಮೂಲ ನಿವಾಸಿಗಳನ್ನೇ ಗುರುತಿಸೋಕ್ಕಾಗಲ್ಲ, ಆ ಪರಿಸ್ಥಿತಿ ಆಗಿದೆ. ಇದೆಲ್ಲ ನೀವು ತಡೆಗಟ್ಟಿ ಅದನ್ನೆಲ್ಲ ಮಾಡಿ ಫಸ್ಟು ಒತ್ತುವರಿ ತೆರವುಗೊಳಿಸಿ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಎಷ್ಟು ಒತ್ತುವರಿ ಆಗಿದೆ. ನಾಳೆನೇ ಬನ್ನಿ, ನಾವು ನಾಳೆನೇ ಬರ್ತೀವಿ ನಿಮ್ಮ ಜೊತೆಲಿ ಬೇಕಾದ್ರೆ. ಫಸ್ಟು ನೀವು ಒತ್ತುವರಿ ತೆರವುಗೊಳಿಸಿದಾಗ ನೀವು ಮಾಡೋ ಕೆಲಸ ನೀವೇನು ರೂಪಾಯಿ ಮಾಡ್ತೀರಿ ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ಮಾಡ್ತೀರಿ ಅಂತೀವಿ ನಾವು. ನಿಮ್ಮ ಬೆಂಬಲ ಕೊಡ್ತೀವಿ ನಾವು. ಒತ್ತುವರಿ ತೆರವುಗೊಳಿಸಿ ನೋಡ್ತೀನಿ, ನೀವು ಮಾಡಿ. ಅದನ್ನು ಮಾಡಿ. ಫಸ್ಟು ಒತ್ತುವರಿ ತೆರವುಗೊಳಿಸ್ಬಿಟ್ಟು ಆಮೇಲೆ ರೂಪಾಯಿ ಮಾಡಿ. ಜನರ ಅಭಿಪ್ರಾಯದ ಮೇರೆಗೆ ಮಾಡಿ. ನಾವು ವಿರೋಧ ಮಾಡಲ್ಲ, ಯಾವುದೇ ಕೆಲಸ ಮಾಡಿ ವಿರೋಧ ಮಾಡಲ್ಲ. ಕಳಪೆ ಕಾಮಗಾರಿ ಮಾಡ್ತೀರಾ, 1 ವರ್ಷ 2 ವರ್ಷ ಬಾಳ್ವೆ ಬರಲ್ಲ. ಇವು ರೋಡ್ ಸೈಡ್ಗಳೆಲ್ಲ ಮರಗಳು ನೆಟ್ಟಿದ್ರೆ ಎಷ್ಟೋ ಪಾರ್ಕಲ್ಲಿ ಇವತ್ತು ನೋಡಿ ಸುಪ್ರೀಂ ಕೋರ್ಟ್ ಆಜ್ಞೆ ಆಗಿದೆ. ಇಷ್ಟು ಎಕರೆ ಇಷ್ಟು ಕುಂಟೆ ಈ ಪಾರ್ಕ್ಗಳಿದ್ರೆ 1 kg ಸಿಮೆಂಟ್ನು ಬಳಸಂಗಿಲ್ಲ ಅಂತ. ಈಗ ಎಷ್ಟೋ ಪಾರ್ಕ್ಗಳಲ್ಲಿ ಗಿಮ್ಮು ಆಳು ಮೂಳು ಅಂತ ಮಾಡ್ಕೊಂಡು ಪಾರ್ಕಲ್ಲೇ ಕುಡುಗಲಿಸ್ಬಿಟ್ಟವ್ರೆ. ಅದು ಸುಪ್ರೀಂ ಕೋರ್ಟ್ ಆಜ್ಞೆ ಆಗಿದೆ, ಪಾರ್ಕಲ್ಲಿ ಯಾವುದು ಮಾಡಬಾರ್ದು ಅಂತ. ಅದನ್ನ ಮೀರಿ ಮಾಡ್ತಾ ಇದ್ರಿ ನೀವು, ನಿಮಗೆ ಶಿಕ್ಷೆ ಆಗೋದು ಬೇಡವಾ? ನಿಮ್ಗೊಂದು ಕಾನೂನು, ನಿಮ್ಮನ್ನ ಓಟ್ ಹಾಕ್ಸಿ ಅಧಿಕಾರ ಕೂಣಿಸಿರೋರ್ಗೊಂದು ಕಾನೂನಾ? ಅವ್ರ ರಕ್ತ ಇರಕ್ಕೆ ಮಾತ್ರ ನೀವು ಅಧಿಕಾರದಲ್ಲಿ ಇರೋದು? ಕಾನೂನತ್ವಾಗಿ ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಕೆಲಸ ಮಾಡಿದವ್ರ ಪರ ಪಕ್ಷ ಯಾವ್ದಾರಾಗಿರಲಿ, ಮತ ಯಾವ್ದಾರಾಗಿರಲಿ, ಯಾರ್ಯಾರಾಗಿರಲಿ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ. ನಾವು ಸಹ ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೇವೆ. 1 ರೂಪಾಯಿ ಆಗಲೇ ಅದು ನಮ್ಮ ಕೈಲಾದಷ್ಟು ನಮ್ಮ ಶಕ್ತಿ ಮೀರಿ ಸೇವೆ ಮಾಡ್ತೇವೆ. ಆಯ್ತಾ? ಈ ಥರ ಅಭಿವೃದ್ಧಿ ಮಾಡಬೇಕು ಅಂದರೆ ಇವನು ಅಭಿವೃದ್ಧಿ ಮಾಡಿ ಜನರ ವಿಶ್ವಾಸ ಗಳಿಸಿ ಅಂತ ನಮ್ಮ ಅನಿಸಿಕೆ, ಅಭಿಪ್ರಾಯ ಇಷ್ಟೇ ಸರ್. ಇದಿಷ್ಟು DPK ಪರಮೇಶ್ವರ್ ಅವರ ಪ್ರತಿಕ್ರಿಯೆಯಾಗಿತ್ತು. ಏನಂದ್ರೆ ಮೈಸೂರಿನ ಚಾಮುಂಡಿ ತಾಯಿಯ ಒಂದು ಸುತ್ತಲಿನ ಪರಿಸರವನ್ನ ಏನು ನಾವು ಕಡಿತವನ್ನ ಗೊಳಿಸ್ತಾ ಹೋದ್ರೆ ಅಲ್ಲಿನ ತಾಯಿಗೆ ಅದು ಧಕ್ಕೆಯನ್ನು ಉಂಟು ಮಾಡ್ತದೆ. ಮತ್ತು ಮೈಸೂರು ನಗರದ ಜನರ ಒಂದು ಪ್ರತಿಕ್ರಿಯೆಗಳನ್ನ, ಅನಿಸಿಕೆಗಳನ್ನ